ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂಥ ಒಂದು ಪಕ್ಷ ಅಂತ ಕರೆಸಿಕೊಳ್ಳುವ ಯುವಕರ ಗುಂಪು ಈಗ ಸದ್ಯ ರಾಜ್ಯಾದ್ಯಂತ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿದೆ. ದೆಹಲಿಯಲ್ಲಿ ನಾವು ಕಾಕ್ರೋಚ್ ಅಂತ ಹೇಳ್ತಾ ಇದ್ರೆ, ಉಡುಪಿಯಲ್ಲಿ ನಾನು ಜಿರಳೆಯಲ್ಲ ಮಹಿಳೆ ಅನ್ನುವಂತಹ ಓರ್ವ ಮಹಿಳೆ ರಾಜ್ಯದ ಗಮನ ಸೆಳೆದಿದ್ದಾರೆ. ಅವರೇ ಕರ್ನಾಟಕ ರಾಜ್ಯ ಪೊಲೀಸ್ ಸೇವೆಯಲ್ಲಿ ನಾನು ಇರೋದು ಸರಿಯಲ್ಲ ಅಂತ ಹೇಳಿ ಅದನ್ನ ಧಿಕ್ಕರಿಸಿ ಹೊರಗೆ ಬಂದಂತಹ ಅನುಪಮಾ ಶೆಣೈ. ಸರ್ಕಾರಿ ಸಂಬಳ ಇತ್ತು, ಸರ್ಕಾರದ ಕಾರ್ ಇತ್ತು, ಭುಜದ ಮೇಲೆ ಸ್ಟಾರ್ ಇತ್ತು, ಎಲ್ಲರೂ ನಿಮ್ಗೆ ಸಲ್ಯೂಟ್ ಹೊಡೆಯೋ ಪೊಸಿಷನ್ ಅಲ್ಲಿ ತಾವಿದ್ರಿ. ನೀವು ಕೇಳಿದಾಗೇನೆ ಕಾರ್ ಬಿಟ್ರಿ ಬಂಗ್ಲೆ ಎಲ್ಲ ಇರ್ತಿತ್ತಲ್ಲ ಅಂತ ಹೇಳಿ ನಾನು ಅವ್ರಿಗೆಲ್ಲರಿಗೂ ಹೇಳೋದು. ಅವರೆಲ್ಲ IGP ಆಗಿ ರಿಟೈರ್ಡ್ ಆಗುವಾಗ ನೋಡಿ ನಾನು ಕರ್ನಾಟಕದ ಹೋಮ್ ಮಿನಿಸ್ಟರ್ ಆಗಿರ್ತೇನೆ. ಬುರುಡೆ ವಿಚಾರಕ್ಕೆ ನೀವು ಧ್ವನಿ ಎತ್ತಿದ್ರಿ, ಈಗ CJP ವಿಚಾರದಲ್ಲಿ ನೀವು ಧ್ವನಿ ಎತ್ತುತ್ತಾ ಇದ್ದೀರಿ. ಆಕ್ಚುಲಿ ನೀವು ಚಿನ್ನಯ್ಯನನ್ನ ಅರೆಸ್ಟ್ ಮಾಡೋ ಬದಲು ಸುಜಾತ ಭಟ್ ಅನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕಿತ್ತು. ಚಿನ್ನಯ್ಯನಿಗಿಂತ ಅಲ್ಲ, ದೊಡ್ಡ ಆರೋಪಿ ಅವಳು. ನಾನು ಬುಡೆ ಗ್ಯಾಂಗ್ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದ್ದಿರ್ಲಿಲ್ಲ. ಆಕ್ಚುಲಿ ಬುಡೆ ಗ್ಯಾಂಗ್ ಅವರು ಪ್ರಣಬ್ ಮೊಹಂತಿ ಅವರು ಅಂತ ಅಂದು ಕೂರಿಸಿದ್ದು ನನಗೆ ಎರಡನೇ ಆಘಾತ. ಸೇವೆಯಿಂದ ಹೊರಗಡೆ ಬಂದ ನಂತರ ಸಮಾಜ ಮಾತಾಡುತ್ತೆ, ಅಥವಾ ಕೆಲವರು ಅವರು ಸ್ವಲ್ಪ ಪ್ರಚಾರ ಪ್ರಿಯರು. ಏಪ್ರಿಲ್ 20 ಲಾಸ್ಟ್ ಇಯರ್ 2025ಗೆ ಓಂ ಪ್ರಕಾಶ್ ಅವರ ಮರ್ಡರ್. ಸೊ ಅದು ಸ್ವಲ್ಪ ಬಹಳ ವಾಪಸ್ ಹಳೇದು ನೋವೆಲ್ಲ ಹೊರಗೆ ಬಂದಾಗಾಯ್ತು. ಕೆಲವು ಜನರನ್ನ ರಿಪ್ಲೇಸ್ ಮಾಡಿ ಅಲ್ಲಿ ಅನುಪಮಾ ಶೆಣೈ ಅವರನ್ನ ಪ್ಲೇಸ್ ಮಾಡುವ ಪ್ಲಾನ್ ಅಲ್ಲಿ BJP ಇದೆ ಅಂತ ಹೇಳಿ ಕೂಡ ಒಂದು ವರ್ತಮಾನ ಇದೆ. ನೀವು BJPಯ ಕಾಂಗ್ರೆಸ್, ನೀವು ಎಡವ ಬಲವ? ಎತ್ತು ಏರಿಗಳಿದ್ದಾರೆ, ಕೋಣ ನೀರಿಗಳಿದೆ ಅಂತ ಇದೆಲ್ಲ ಆಗಿ ಫೈನಲಿ 2028ಕ್ಕೆ ಅನುಪಮಾ ಶೆಣೈ ಅವರು ಉಡುಪಿಯೋ ಕಾಪುವೋ ಪಡುಬಿದ್ರಿಯೋ ಹೊಸ ಕ್ಷೇತ್ರಗಳಾಗುತ್ತೋ ಅಲ್ಲೆಲ್ಲ ಒಂದ್ ಕಡೆ ಕಂಟೆಸ್ಟ್ ಮಾಡ್ತಾರೆ. ಅವ್ರಿಗೆ ಆಫರ್ ಇದೆ. ನಾನು ಇಲ್ಲಿ ಸ್ಪರ್ಧಿಸೋದಿಲ್ಲ, ಸ್ಪರ್ಧಿಸುವ ಮನಸ್ಸಿದ್ರೆ ನಾನು ಕೂಡ್ಲಿಗಿ ಕಡೆ ಸ್ಪರ್ಧಿಸ್ಲಿಕ್ಕೆ ಇಷ್ಟಪಡ್ತೇನೆ. ನ್ಯೂಸ್ ನೆಕ್ಸ್ಟ್ ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರಣೂತ್ ಆರ್ಗಾಣಿಗ. ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಬಹಳ ಪ್ರೀತಿಯ ಸ್ವಾಗತ. ಭಾರತದಾದ್ಯಂತ ಹಲವು ವಿಚಾರಗಳು, ಹಲವು ಚರ್ಚೆಗಳು ನಡೀತಾ ಇದೆ. ರಾಜ್ಯದಾದ್ಯಂತ, ದೇಶದಾದ್ಯಂತ ರಾಜಕೀಯ ವಿಪ್ಲವಗಳು ನಡೀತಾ ಇದೆ. ಇವೆಲ್ಲದರ ನಡುವೆ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂಥ ಒಂದು ಪಕ್ಷ ಅಂತ ಕರೆಸಿಕೊಳ್ಳುವ ಯುವಕರ ಗುಂಪು ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕುವ ನಿಮಿತ್ತ ನಡೆಸಿರುವಂತಹ ಪ್ರತಿಭಟನೆ ಈಗ ಸದ್ಯ ರಾಜ್ಯಾದ್ಯಂತ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿದೆ. ದೆಹಲಿಯಲ್ಲಿ ನಾವು ಕಾಕ್ರೋಚ್ ಅಂತ ಹೇಳ್ತಾ ಇದ್ರೆ, ಉಡುಪಿಯಲ್ಲಿ ನಾನು ಜಿರಳೆಯಲ್ಲ ಮಹಿಳೆ ಅನ್ನುವಂತಹ ಒಂದು ವಿಶೇಷವಾದ ಬ್ಯಾನರ್ ಅಥವಾ ಪೋಸ್ಟರ್, ಅದರ ಜೊತೆಗೆ ಓರ್ವ ಮಹಿಳೆ ರಾಜ್ಯದ ಗಮನ ಸೆಳೆದಿದ್ದಾರೆ. ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರೇ ಕರ್ನಾಟಕ ರಾಜ್ಯ ಪೊಲೀಸ್ ಸೇವೆಯಲ್ಲಿ ಸತತ ಸೇವೆಯನ್ನ ಸಲ್ಲಿಸಿ ಈ ಭ್ರಷ್ಟ ಅಧಿಕಾರ ಅಥವಾ ಈ ಭ್ರಷ್ಟ ಆಡಳಿತ ವ್ಯವಸ್ಥೆಯಲ್ಲಿ ನಾನು ಇರೋದು ಸರಿಯಲ್ಲ ಅಂತ ಹೇಳಿ ಅದನ್ನ ಧಿಕ್ಕರಿಸಿ ಹೊರಗೆ ಬಂದಂತಹ ಅನುಪಮಾ ಶೆಣೈ ಅವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡ್ಕೊಳ್ಳೋಣ. ಅನುಪಮಾ ಶೆಣೈ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸರ್ಕಾರಿ ಸಂಬಳ ಇತ್ತು, ಸರ್ಕಾರದ ಕಾರ್ ಇತ್ತು, ಭುಜದ ಮೇಲೆ ಸ್ಟಾರ್ ಇತ್ತು, ಎಲ್ಲರೂ ನಿಮ್ಗೆ ಸಲ್ಯೂಟ್ ಹೊಡೆಯೋ ಪೊಸಿಷನ್ ಅಲ್ಲಿ ತಾವಿದ್ರಿ. ಏಕಾಏಕಿ ಅದನ್ನೆಲ್ಲ ಬಿಟ್ಟು ಬಂದು ನಾನು ಜಿರಳೆಯಲ್ಲ ಮಹಿಳೆ ಅಂತ ಹೇಳಿ ಒಂದು ಪೋಸ್ಟರ್ ಹಿಡಿದಿದ್ದೀನಿ. ಆ ಪೊಲೀಸ್ ಇಂದ ಇವತ್ತಿನ ಈ ಅನುಪಮಾ ಶೆಣೈವರೆಗಿನ ಒಂದು ಟ್ರಾನ್ಸ್ಫಾರ್ಮೇಶನ್ ಅಂತೇಳಿ ಅಲ್ಲ, ನಾನು ಆಕ್ಚುಲಿ ಆಗ್ಲೂ ಯಾವುದು ಫೀಲಿಂಗ್ ಇತ್ತಲ್ಲ, ಆ ಜೋಶ್ ಅದ್ರಲ್ಲಿ ಅದೇ ರೀತಿಯಲ್ಲಿ ಇವಾಗ್ಲೂ ಸಹ ಬಂದಿರೋದು ನಾನು ಜನರ ಮುಂದೆ ಅಂತ ಅನಿಸ್ತದೆ. ಆಗ್ಲೂ ಪ್ರತಿಭಟನೆ ರೀತಿಯಲ್ಲಿ ಈಗಲೂ ಸಹ ಈ ಕಾಕ್ರೋಚ್ ಜನತಾ ಪಾರ್ಟಿ ಹೋಗ್ತಾ ಇರುವ ದಾರಿ ಒಂದು ಅಡ್ಡದಾರಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅವರಿಗೆ ಕಾಕ್ರೋಚ್ ಅಂತ ಕರೆದಿದ್ದು ಬೇಸರ ಆಗಿರೋದು. ಯುದ್ಧದ ಸಂಖ್ಯೆ ತುಂಬಾ ಇದೆ. ಸೊ ಇನ್ಫಾರ್ಮೇಶನ್ ಮಹಾಪೂರ ಈಗ ಸೋಷಿಯಲ್ ಮೀಡಿಯಾದಿಂದಾಗಿ, ಇಂಟರ್ನೆಟ್ ಇಂದಾಗಿ ಜನರಿಗೆ ತಲುಪ್ತಾ ಇದೆ. ಅದನ್ನ ಭರ್ಪೂರವಾಗಿ ಉಪಯೋಗ ಮಾಡ್ತಾ ಇರೋದು ಯುವಜನತೆ. ಅವರಿಗೆ ನೀವು ಬೇರೆ ಔಟ್ಲೆಟ್ ಯಾವ್ದು ಕೊಡ್ತಾ ಇದ್ದೀರಿ ಹೇಳಿ? ಈಗ ಮೊದಲು ಸ್ಪೋರ್ಟ್ಸಿಗೆ ಈಗ ಅವಕಾಶ ಇದ್ರೆ ಅದಕ್ಕೆ ಹೋಗ್ತಾರೆ ಅಂತೇಳಿ. ಈಗ ನೀವು ಎಷ್ಟು ಶಾಲೆಗಳಿವೆ, ನಾವು ಶಾಲೆಗೆ ಹೋಗ್ತಾ ಇರುವಾಗ ಆ ಶಾಲೆಗೆ ಒಂದು ಅಟ್ಯಾಚ್ ಆಗಿ ಒಂದು ಗ್ರೌಂಡ್ ಇರ್ತಾ ಇತ್ತು. ಇಷ್ಟು ನಮ್ಮ ಟೈಮ್ ಏನು ಮೊಬೈಲ್ ಫೋನಲ್ಲಿ ಹೋಗ್ತಾ ಇರಲಿಲ್ಲ. ನಾವು ಅದರಲ್ಲಿ ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಡ್ರಾಮಾದಲ್ಲೆಲ್ಲ. ಈಗ ನಮ್ಮ ಮಕ್ಕಳಿಗೆ ಯಾವ ಶಾಲೆಗೆ ನಿಮಗೆ ದೊಡ್ಡ ಗ್ರೌಂಡ್ ಸಿಗುತ್ತೆ ಹೇಳಿ? ಎಲ್ಲ ಕಂಜೆಸ್ಟೆಡ್ ಶಾಲೆಗಳೇ ಇರ್ತವೆ ಎಲ್ಲ. ಮತ್ತೆ ಗ್ರೌಂಡ್ ಸಹ ಯಾವ್ದಾದ್ರು ಇದ್ರೆ, ಒಂದು ಗ್ರೌಂಡ್ ಇದ್ರೆ ಸುತ್ತಮುತ್ತಲಿಂದ 3-4 ಕಾಲೇಜ್ಗಳು, ಸ್ಕೂಲ್ಗಳು ಟರ್ಮ್ ಬೈ ಟರ್ಮ್ ಆ ಗ್ರೌಂಡ್ ಅನ್ನ ಯೂಸ್ ಮಾಡೋದು. ಎಲ್ರಿಗೂ ಅವಕಾಶ ಸಿಗೋದಿಲ್ಲ ಅಂತ ಎಲ್ಲ ಪರಿಸ್ಥಿತಿ ಈಗ ಇರುವಂತದ್ದು. ಎಕ್ಸ್ಪೋಜರ್ ಜನರ ಜೊತೆ ಅವ್ರಿಗೆ ಕಡಿಮೆ, ಬದಲಿಗೆ ಮೊಬೈಲ್ ಫೋನ್ ಜೊತೆನೆ ಅವರ ಇಂಟರಾಕ್ಷನ್ ಜಾಸ್ತಿ ಆಗ್ತಾ ಇರುವಂಥದ್ದು. ಅಂಥದ್ರಲ್ಲಿ ನೀವು ಅವರಿಗೆ ಅವಕಾಶ ಏನು, ನಿಮ್ಗೆ ಏನು ಮಾಡ್ಬೇಕಂತೇಳಿ, ಈಗ ತಂದೆ ತಾಯಿನ ನೋಡಿ, ಚಿಕ್ಕ ಮಗು ಹುಟ್ಟಿದಾಗಿನಿಂದ ಅದಕ್ಕೆ ಊಟ ತಿನ್ನಿಸ್ಬೇಕಿದ್ರೆ ನೀವು ಮೊಬೈಲ್ ಇದೆ ಅಭ್ಯಾಸ ಮಾಡಿರ್ತೀರಿ, ಟಿವಿ ಅಭ್ಯಾಸ ಮಾಡಿರ್ತೀರಿ, ರೀಲ್ಸ್ ನೋಡ್ಲೇಬೇಕು. ಅದನ್ನ ನೋಡಿ ಅದ್ರದ್ದು ಹೊಟ್ಟೆಗೆ ಹೋಗುದು ಅಂತ ಸ್ಥಿತಿ ಬಂದಿರುವಾಗ
ಆ ಮಕ್ಳು ದೊಡ್ಡವರಾದಾಗ ಅವರಿಗೆ ನೀವು ಏನು ಪ್ರಾಕ್ಟೀಸ್ ಮಾಡಿದ್ರೆ ಅದನ್ನೇ ಅವ್ರು ಮಾಡ್ತಾರೆ. ಸೊ ಅವರನ್ನು ನೀವು ಕಾಕ್ರೋಚ್ ಅಂತ ಕರೆದಿದ್ದು ಫಸ್ಟ್ ತಪ್ಪು. ಸೊ ಹಾಗಾಗಿ ನಾನು ಹೇಳಿದೆ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೇಳಿ ಬಂದಿರೋದು. ಇನ್ನು ಕಾಕ್ರೋಚ್ ಜನತಾ ಪಾರ್ಟಿ ಅವರದ್ದು ನಿಮ್ಮ ಕ್ವಾಲಿಫಿಕೇಶನ್ ಏನು ಗೊತ್ತಾ? ಕಾಕ್ರೋಚ್ ಜನತಾ ಪಾರ್ಟಿ ಮೆಂಬರ್ ಆಗ್ಬೇಕಾದ್ರೆ ನೀವು ನಿರುದ್ಯೋಗಿ ಆಗಿರ್ಬೇಕು, ನೀವು ಆಲಸ್ಯ ಆಗಿರ್ಬೇಕು ಅಂತೆ, ನೀವು 11 ಗಂಟೆ ಮೊಬೈಲ್ ಅಲ್ಲಿ ಕಾಲ ಕಳಿಬೇಕು ಅಂತೆ. ನಾನು ಅವ್ರು ತಗೊಂಡಿರೋದು ನೀಟ್ ಎಕ್ಸಾಮ್ ವಿಷಯ. ನೀವು 11 ಗಂಟೆ ಮೊಬೈಲ್ ಅಲ್ಲಿ ಕಾಲ ಕಳೆದ್ರೆ ನೀವು ಲೇಜಿ ಆಗಿದ್ರೆ ನೀಟ್ ಎಕ್ಸಾಮ್ ಹೇಗೆ ಪಾಸ್ ಆಗ್ತಿಲ್ಲಪ್ಪ? ನಿಮ್ಮ ಕ್ವಾಲಿಫಿಕೇಶನ್ ಇದ್ದು ನಿಮ್ಗೆ ಎಕ್ಸಾಮ್ ಅಲ್ಲಿ ಇದಾಗಬಾರ್ದು, ಎಂತ ತೊಂದರೆಗಳು ಉಂಟಾಗಬಾರ್ದು. ನೀವು ಯಾವ ರೀತಿ ಜನರೇಷನ್ ಬೆಳೆಸ್ತಾ ಇದ್ದೀರಿ? ಒಂದು ಕಾಲದಲ್ಲಿ ಭಗತ್ ಸಿಂಗ್ ಅವರು ಇವರು ಅಂತ ಹೇಳಿ ನಾವುಗಳು ನಂಬಿದವರು, ಅವರನ್ನು ಹುಲಿ ಸಿಂಹ ಚಿರತೆಗೆ ಇನ್ಮೇಲಿನ ಹೋರಾಟಗಾರನ ಜಿರಳೆ ಸೊಳ್ಳೆ ನೊಣ ಅಂತ ಹೇಳಿ ಹೇಳ್ತಾ ಇರ್ಬೇಕಾ? ನಾವು ಎಲ್ಲಿ ಹೋಗ್ತಾ ಇದೆ ಹೋರಾಟದ ಹಾದಿ? ಮತ್ತೆ ಈ ದೆಹಲಿಯಲ್ಲಿ ನಡೆದ ಹೋರಾಟದ ಪ್ರತಿಯೊಂದು ರಾಜಕೀಯವಾಗಿ ಈಗ ನಮ್ಮ ಜನರೇಷನ್, ನಮ್ದು ಮಿಲೇನಿಯಲ್ ಜನರೇಷನ್ ಅಲ್ಲಿ ಒಂದು ದೊಡ್ಡ ಹೋರಾಟ ಆಯ್ತು, ಅಣ್ಣಾ ಹಜಾರೆ ಅವರದ್ದು. ಅಣ್ಣಾ ಹಜಾರೆ ಹೋರಾಟ ನಡೆದದ್ದು ಎಂತಕ್ಕೆ? ಭ್ರಷ್ಟಾಚಾರ ವಿರುದ್ಧ ಅಂತ ಹೇಳಿ. ಈಗ ನಡೀತಾ ಇರೋದು ಹೋರಾಟ ಸಹ ಭ್ರಷ್ಟಾಚಾರದ ವಿರುದ್ಧ ಅಂತೆ. ಆದ್ರೆ ಆ ಹೋರಾಟದ ಎಂತ ಅವಸ್ಥೆ ಆಯ್ತು? ಅದರಿಂದ ಬಂದವರೇ ಸಿಸ್ಟಮ್ ಇಂದ, ಆ ಹೋರಾಟದಿಂದ ಉತ್ಪತ್ತಿಯಾದವರೇ ಅರವಿಂದ್ ಕೇಜ್ರಿವಾಲ್, ನರೇಂದ್ರ ಮೋದಿ ಅಲ್ಲ. ಈಗ ಅವರೇ ಭ್ರಷ್ಟಾಚಾರ ಅರ್ಥ ಏನು? ಆದ್ರೆ ಆಗ ಮಾಡಿದ ಭ್ರಷ್ಟಾಚಾರ ನಿರ್ಮೂಲನೆ ಏನಾಯ್ತು? ಈಗ ಎಂತ ನಡೀತಾ ಇದೆ? ಹಾಗಾದ್ರೆ ಅಲ್ಲಿಂದ ಬಂದದ್ದು ಇದೇ ವ್ಯವಸ್ಥೆ, ಆದ್ರೆ ಇಲ್ಲಿಂದ ಎಂತ ವಿಚಿತ್ರ ವ್ಯವಸ್ಥೆ ಬರ್ಬೋದು? ಸೊ ನೀವು ಸಿಸ್ಟಮ್ ಇನ್ನೊಂದು ಹೊಸ್ತು ಕ್ರಿಯೇಟ್ ಮಾಡಿದ್ರಲ್ಲ, ಸಿಸ್ಟಮ್ ಒಳಗೆ ಇರುವ ಜನರಿಗೆ ಉಂಟಲ್ಲ, ನಾವು ಭ್ರಷ್ಟರು ಆಗಬಾರ್ದು ಅನ್ನೋ ಮನಸ್ಥಿತಿ ಇರಬೇಕು. ಅದಕ್ಕೆ ಎಂತ ಮಾಡ್ತಾ ಇದ್ದೀರಿ ನೀವು? ಏನು ಮಾಡ್ತಾ ಇಲ್ಲ ಯಾರು. ಅಲ್ಲ, ಅದು ಸಾಧ್ಯ ಅಂತ ಅನ್ಸುತ್ತೆ ನಿಮ್ಗೆ? ಬೀಯಿಂಗ್ ಇನ್ ದ ಸಿಸ್ಟಮ್, ಆ ವ್ಯವಸ್ಥೆ ಒಳಗಡೆ ನೀವು ಇದ್ರಿ, ಆ ವ್ಯವಸ್ಥೆ ಒಳಗಡೆ ಇದ್ದು ನೀವು 4 ವರ್ಷಗಳ ಕಾಲ ಸೇವೆ ಮಾಡಿ ಆ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಿ ಅದನ್ನ ಹೊರಗಡೆ ಸರಿ ಇಲ್ಲ ಅಂತ ಹೇಳಿ ಅಲ್ಲ, ನಂದು ಪ್ರತಿಭಟನೆಯ ಧ್ವನಿ. ಆ ದಿನ ತುಂಬಾ ವಿಚಾರಗಳು ಇದ್ವು. ಏನಂತ ಹೇಳಿದ್ರೆ, ಆ ದಿನ ಏಸ್ಮಾ ಜಾರಿಯಾಗಿತ್ತು. ಸಿಪಾಯಿ ದಂಗೆ ಅಂತ ಹೇಳಿ ಒಂದು ಪೊಲೀಸ್ ಫ್ರೆಂಡ್ ಅವರು ರಕ್ಷಕ ಸೇನೆಯನ್ನ ಸ್ಥಾಪನೆ ಮಾಡಿದ್ದ ಶಶಿಧರ್ ವೇಣುಗೋಪಾಲ್ ಅಂತ, ಅವರು ಕಾನ್ಸ್ಟೇಬಲ್ಗಳಿಗೆಲ್ಲ ಸೇರಿಬಿಟ್ಟು ಸಿಪಾಯಿ ದಂಗೆ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿರ್ತಾರೆ. ಅದಕ್ಕೆ ಹಿನ್ನೆಲೆಯಾಗಿ ಡಿಪಾರ್ಟ್ಮೆಂಟ್ ಅಲ್ಲಿ ಬಹಳ ತಯಾರಿಗಳನ್ನು ಮಾಡಿರ್ತಾರೆ. ಸೀನಿಯರ್ ಆಫೀಸರ್ಗಳೆಲ್ಲ ಬಂದು, ಅಂದ್ರೆ ADGP ರ್ಯಾಂಕ್ನ ಆಫೀಸರ್ಗಳು ಬಂದು, IGP SP ಎಲ್ಲ ನಮ್ಮನ್ನೆಲ್ಲ, ನಾನು DYSP ಆಗಿದ್ದವಳು, ಸೊ PSI ಇನ್ಸ್ಪೆಕ್ಟರ್ ನನ್ಮನ್ನು ಎಲ್ಲರನ್ನ ಕರೆಸಿಬಿಟ್ಟು ನಮಗೆ ಸ್ಟ್ರಿಕ್ಟ್ ಒಂದೇ ಹೇಳಿದ್ದು, ಯಾವ ಠಾಣಾ ವ್ಯಾಪ್ತಿಯಲ್ಲಿ ಸ್ಟ್ರೈಕ್ ಎಲ್ಲ ಆಗುತ್ತೆ ನಿಮ್ಮ ಮೇಲೆ ಆಕ್ಷನ್ ತಗೊಳ್ತೀವಿ ಅಂತ. ಅದು ಮೊದಲು ಹೇಳಿದ್ರು. ನಂತರ ಆ ಸಿಪಾಯಿ ದಂಗೆ ಶುರುವಾಗುವ ಒಂದಿನ ಹಿಂದೆ ಏನೋ ಏಸ್ಮಾ ಜಾರಿ ಆಗುತ್ತೆ, ಎಸೆನ್ಷಿಯಲ್ ಸರ್ವಿಸಸ್ ಮೇಂಟೆನೆನ್ಸ್ ಆಕ್ಟ್. ಸೊ ಏಸ್ಮಾ ಜಾರಿ ಆದ್ರೆ ಸರ್ಕಾರಿ ನೌಕರರನ್ನ ಡಿಸ್ಮಿಸ್ ಮಾಡುವ ಇದಿರ್ತದೆ, ಅಧಿಕಾರ ಇರ್ತದೆ ಸರ್ಕಾರಕ್ಕೆ. ಸೊ ಅಲ್ಲಿ ಆ ದಿನ ನನಗೆ ನಡೆದ ನನ್ನ ಕಚೇರಿಯ ಎದುರುಗಡೆ ಸ್ಟ್ರೈಕ್ ಮಾಡ್ಲಿಕ್ಕೆ ಡಿಸೈಡ್ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದವರು. ಸೊ ನನಗೆ ಅದು ಅಷ್ಟು ಟೈಮಿಂದ ನಾನಲ್ಲಿ ಒಂದು ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಒಂದು ಡ್ರೈವ್ ಸಹ ಮಾಡಿದ್ದೆ ಮೊದಲು. ಆ ದಿನ ಈ ಸಿಪಾಯಿ ದಂಗೆ ಹಿಂದಿನ ದಿನ ಜೂನ್ 4 2016 ಇದು ಡೇಟ್. ಹಿಂದಿನ ದಿನ ಅಲ್ಲಿ ಒಂದು ಲಿಕ್ಕರ್ ಶಾಪ್, ಅದರೊಟ್ಟಿಗೆ ಅಂಬೇಡ್ಕರ್ ಭವನಕ್ಕೋಸ್ಕರ ಜಗಳ, ಅದರ ದಾರಿಗೋಸ್ಕರ ಜಗಳ ಆಗ್ತಾ ಇದೆ. ನೋಡಿ ಐರನಿ ನೋಡಿ, ಅಂಬೇಡ್ಕರ್ ಭವನ ಲಿಕ್ಕರ್ ಶಾಪ್. ನಾನು ಅಂಬೇಡ್ಕರ್ ಭವನದ ದಾರಿಯ ವಿಚಾರವಾಗಿ ನಾನು PSIಗೆ ಹೇಳಿದೆ, ಅದು ಸಿವಿಲ್ ಡಿಸ್ಪ್ಯೂಟ್ ಹ್ಯಾಂಡಲ್ ಮಾಡಿ ಅಂತ ಹೇಳಿದ್ರೆ PSI ನಾನು ಅದನ್ನು ನಮ್ಗೆ 110 ಅಂತೇಳಿ ನಾನು ಒಂದು ಸೆಕ್ಷನ್ ಹಾಕ್ಲಿಕ್ಕಿತ್ತು CRPC ಅಂಡರ್. 2 ಪಾರ್ಟಿಗಳನ್ನು ಕರೆದು ಬೌಂಡ್ ಓವರ್ ಮಾಡಿಸಿ ಆ ಮ್ಯಾಟ್ರನ್ನ ತಹಶೀಲ್ದಾರಿಗೆ ಕೊಡ್ಲಿಕ್ಕೆ ಹೇಳಿದ್ರೆ, ಮೇಲಿನ ಅಧಿಕಾರಿಗಳು ಮೋಸ್ಟ್ಲಿ ಅಡಿಷನಲ್ SP ಗೊತ್ತಿಲ್ಲ, ಇವನನ್ನು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅಲ್ಲಿ ಏನು ಮಾಡಬಾರ್ದು ಅಂತ ಹೇಳಿ ಹೇಳಿದ್ರು. ಓಕೆ, ಅಂದ್ರೆ ಅವ್ರಿಗೆ ಆ ಗಲಾಟೆ ನಡಿಬೇಕಿತ್ತು. ಯಾಕಂತ ಹೇಳಿದ್ರೆ SP ಇದ್ದದ್ದು ಚೇತನ್ ಆರ್ ಅಂತೇಳಿ. ಚೇತನ್ ಆರ್ ತುಮಕೂರಿನವರೇ ಹೋಮ್ ಮಿನಿಸ್ಟರ್ G. ಪರಮೇಶ್ವರ್. ಸೊ ನನ್ನನ್ನ ಇವ್ರುಗಳು ಎಷ್ಟು ಟಾರ್ಚರ್ ಕೊಟ್ಟು ನಾನು ಎಷ್ಟು ವಾಯ್ಸ್ ರೇಸ್ ಮಾಡ್ತೇನೆ ಅಂತ ಅವರು ಆ ವಾಯ್ಸ್ ರೇಸ್ ಆದಾಗ ಟಾರ್ಗೆಟ್ ಮಾಡಿದ ಯಾರನ್ನ? ಸಿದ್ದರಾಮಯ್ಯ ಅವರನ್ನ. ಎಲ್ಲರೂ ಮೀಡಿಯಾದವ್ರು ಸೇರಿಬಿಟ್ಟು ಅವರಿಗೆ ಅದು ಬೇಕಿದ್ದದು. ನನಗೆ ಉಸಿರಾಡ್ಲಿಕ್ಕೆ ಆಗ್ತಾ ಇಲ್ಲ. ಆ ಗುಂಪು ಇದೆಯಲ್ಲ, ಯಾವುದು ನನ್ನನ್ನು ಅಲ್ಲಿ ಸ್ಟ್ರೈಕ್ ಮಾಡ್ಲಿಕ್ಕೆ ಕೂದಿದ್ದ ಗುಂಪು, ಜಸ್ಟ್ ನವೆಂಬರ್ ತಿಂಗಳು, ಇದು ನಡೆದಿದ್ದು ಜೂನ್ ಆದರೆ ಪ್ರೀವಿಯಸ್ ಇಯರ್ ನವೆಂಬರ್ ತಿಂಗಳಲ್ಲಿ ಇದೇ ಸೇಮ್ ಗುಂಪು ಅಲ್ಲಿ ಒಬ್ಬ ಗೋವಿಂದಪ್ಪ ಅಂತ ಹೇಳಿ ಒಬ್ಬ ವ್ಯಕ್ತಿ ಒಂದು ರೇಡ್ ಮಾಡಿಸಿದ್ದ PSI ಮೇಲೆ. PSI ಲಿಂಗಾಯತ್ ಕಮ್ಯುನಿಟಿಗೆ ಸೇರಿದವ. ಇವರು ರೇಡ್ ಮಾಡಿಸಿದ್ರೆ ಉಂಟಲ್ಲ, PSIನ ಟ್ರಾನ್ಸ್ಫರ್ ಮಾಡಬಾರ್ದು ಅಂತೇಳಿ ಹೇಳಿಬಿಟ್ಟು ಸ್ಟ್ರೈಕ್ ಕಾಂಗ್ರೆಸ್ನವ್ರದ್ದು. ಅದು ರೇಡ್ ಮಾಡಿದ ಲೋಕಾಯುಕ್ತದವರು ಟ್ರಾನ್ಸ್ಫರ್ ಮಾಡೋದಲ್ಲ, ಸಸ್ಪೆಂಡ್ ಮಾಡ್ತಾರೆ. ಯೂಶುವಲಿ ಇದು ಲೋಕಾಯುಕ್ತ ರೇಡ್ ಆದ ಕೂಡಲೇ ಸಸ್ಪೆಂಡ್ ಆಗ್ತದೆ. ಸಸ್ಪೆಂಡ್ ಮಾಡೋದಿಲ್ಲ ಅವರನ್ನ.
SP ಸಸ್ಪೆಂಡ್ ಮಾಡ್ತಾ ಇಲ್ಲ, ಇರಲಿ ಅಂತೇಳಿ. ಸ್ಟ್ರೈಕ್ ಯಾರು? ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ನಡೀತಾ ಇರೋದು. SP ಗೆ ಫೋನ್ ಮಾಡಿದ್ರೆ ಇದು ಬೇಡ, ಇದು ಲೋಕಾಯುಕ್ತ ನಮ್ಮದೇ ಒಂದು ಏಜೆನ್ಸಿ, ನಾವು ಅವರ ವಿರುದ್ಧ ಹೋಗೋದು ಬೇಡ ಅಂತ ಹೇಳಿದ್ರೆ ಇರ್ಲಿ, ನಮ್ಮ ಪೊಲೀಸರ ಪರವಾಗಿಲ್ಲ ಅಂತ ಹೇಳಿದ್ರು SP ಸಹ. ಸೊ ಇದೇ ಸೇಮ್ ಗುಂಪು ನನ್ನ ಆಫೀಸ್ ಅವರು ಸ್ಟ್ರೈಕ್ ಆಗುವಾಗ ಎಂತ ಮಾಡಿದ್ರು, ನಾನು ಮತ್ತೆ ನಂಗೆ ಲಾಸ್ಟಿಗೆ ಏನು ಮಾಡ್ಬೇಕಂತ ಗೊತ್ತಾ, ನಾನು ಹೇಳಿದೆ ಇವರಿಗೆ, ಇನ್ಸ್ಪೆಕ್ಟರ್ಗೆ, ರಮೇಶ್ ಅಂತ ಇದ್ರು, ಏನಾದ್ರೂ ಹೆಚ್ಚು ಕಡಿಮೆ ಆದರೆ ನಾನು ನಿಮ್ಮ ಮೇಲೆ ಆ್ಯಕ್ಷನ್ ತಗೊಳ್ಳಿ SP ಗೆ ಬರ್ದಾಕ್ತೇನೆ ಅಂತ ಹೇಳಿದ್ರು. ಇಲ್ಲ ಮೇಡಮ್ ಏನಾಗುದಿಲ್ಲ ಅಂತ ಹೇಳಿ. ಆ ಸ್ಟ್ರೈಕ್ ಮಾಡ್ತಾ ಇದ್ದವ್ರು ಹೋಗಿ ಗೋವಿಂದಪ್ಪನ ಮನೆಯೊಳಗೆ ನುಗ್ತಾರೆ, ಅವನನ್ನು ಅಟ್ಯಾಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಇನ್ಸ್ಪೆಕ್ಟರ್ ಹೋಗಿ ಬಚಾವ್ ಮಾಡ್ತಾರೆ, ಬಟ್ ಅವನಿಗೆ ಪೂರ್ತಿ ಹೆದರಿಸಿ ಇಡ್ತಾರೆ ಒಂದು. ಈಗ ನನ್ನ ಆಫೀಸ್ ಮುಂದೆ ಸಹ ಅದೇ ಥರ ಸಿಚುವೇಶನ್. ಯಾವಾಗ June 4ಕ್ಕೆ, ಅದು ನವೆಂಬರಲ್ಲಿ ನಡೆದಿದ್ದು, June 4ಕ್ಕೆ ಒಂಥರ ಅದನ್ನೇ ವಾಪಸ್ ನನಗೂ ನೆನಪಿಸ್ತು, ಗೊತ್ತಾಯ್ತಾ. ಮತ್ತೆ ಇನ್ನೊಂದು ಇದು, ನನ್ನ ಆ ಆಫೀಸ್ ಎಲ್ಲಿದೆ ಅಲ್ಲ, ಆಫೀಸ್ ಎದುರುಗಡೆನೆ ಕೆಲವು ವರ್ಷಗಳ ಹಿಂದೆ ಒಬ್ಬ DR ಕಾನ್ಸ್ಟೇಬಲ್ ಅನ್ನ ಮರ್ಡರ್ ಮಾಡಿ ಬೇರೆ ಹಾಕಿದ್ದಾರೆ. ಸೊ ಆ ಗುಂಪು ಇದೆಯಲ್ಲ, ಮೋಸ್ಟ್ ಡೇಂಜರಸ್ ಗುಂಪು ಆಗಿತ್ತು. ಸೊ ನನ್ನ ಹತ್ರ ಇದ್ದದ್ದು ಒಂದೇ ಆಫರ್, ಕೊನೆಗೆ ಒಂದನ್ನು ಡಿಸ್ಮಿಸ್ ಆಗಬೇಕು, ಮರ್ಯಾದೆ ಹೋಗೋದು ಬೇಡ ಅಂತ ಅನಿಸ್ತು ನನಗೆ. ಸೊ ಅಮಿಕೇಬಲಿ ಸೆಟಲ್ಮೆಂಟ್ ಒಂದೇ, ನಾನೇ ಹಿಂದೆ ಸರಿಯೋದು ಬೆಟರ್ ಅಂತ ಅನಿಸ್ತು ನನಗೆ. ಬೇಕಿದ್ದದು ನೆಮ್ಮದಿ, ಕೆಲಸ ಮಾಡಬೇಕು, ಜನರಿಗೆ ಒಳ್ಳೇದು ಮಾಡ್ಬೇಕಂತ ಬಂದದ್ದು ವಿನಃ ಇವ್ರು ಕೂತ್ಕೊಂಡು ಜಗಳ ಮಾಡಬೇಕು, ಗುದ್ದಾಡಬೇಕು ಅಂತ ಹೇಳಲ್ಲ. ಅದು ಜನಸೇವೆ ಮಾಡ್ಬೇಕಂತ ಹೇಳಿ ನಮಗೆ ಬ್ಯೂರೋಕ್ರಸಿ ಬೇಕಾಗಿಲ್ಲ, ಪಾಲಿಟಿಕ್ಸ್ ಬೇಕಾಗಿಲ್ಲ, ಹೊರಗೇನು ಮಾಡ್ಬೋದು ಅಂತೇಳಿ ಮತ್ತೆ ನನಗೆ ಅನಿಸ್ತು. ಸೊ ನಾನು ಹಿಂದೆ ಸರಿದೆ. ಸರ್ಕಾರಕ್ಕೆ ಆಪ್ಷನ್ ಇತ್ತು ತಗೊಳ್ಳದೇ ಇರುವಂಥದ್ದು, ಸರ್ಕಾರ ಸಹ ಅದೇ ಆಪ್ಷನ್ ಚೂಸ್ ಮಾಡಿತ್ತು, ನನ್ನನ್ನು ಮನೆಗೆ ಕಳಿಸುವಂಥದ್ದು ಸರ್. ಸೊ ವೆಲ್ ಆ್ಯಂಡ್ ಗುಡ್, ಅಷ್ಟೇ, ನಮ್ಮ ದಾರಿ ನಾವು ನೋಡ್ಕೊಳ್ಳೋದು ಅಂತೇಳಿ ಈ ಕಡೆ ಬಂದೆ ನಾನು. ಇದಿಷ್ಟು ಆಗ ನಡೆದ ಘಟನೆ. ಇದೊಂದು ಮರ್ಡರ್ ಕೇಸ್ ವಿಷಯನೂ ಒಂದು 6 ತಿಂಗಳ ಒಂದು ಹಿಂದೆ ಆಗಿದ್ದಿತ್ತು, ಅದ್ರ ಬಗ್ಗೆ ಮುಂದೆ ಮಾತನಾಡೋದು. ಎಸ್, ಆಫ್ಟರ್ ದಟ್ ಅಂದ್ರೆ ನೀವು ಹೊರಗಡೆ, ಸೇವೆಯಿಂದ ಹೊರಗಡೆ ಬಂದ ನಂತರ ಸಮಾಜ ಮಾತಾಡುತ್ತೆ, ಅಥವಾ ಕೆಲವರು ನೀವು ಹೇಳಿದಂತ ಕೆಲವು ಆಗಂತುಕರ ತಂಡ ಮಾತಾಡುತ್ತೆ, ಅವರು ಸ್ವಲ್ಪ ಪ್ರಚಾರ ಪ್ರಿಯರು, ಅವರು ಅಟೆನ್ಷನ್ ಸೀಕರ್, ಎಲ್ಲಿ ಯಾವ ವಿಚಾರ ಈಗ ಚರ್ಚೆಯಲ್ಲಿ ಇರುತ್ತೋ ಆ ವಿಚಾರದ ಬಗ್ಗೆ ಅವ್ರು ಮಾತಾಡೋದಕ್ಕೆ ಬರ್ತಾರೆ, ಸೊ ದಟ್ ಅವರನ್ನ ರಾಜ್ಯ ಅಥವಾ ದೇಶ ಗಮನಿಸುತ್ತೆ. ಬುರುಡೆ ವಿಚಾರದಲ್ಲೂ ಹಾಗೆ ಮಾಡಿದ್ರು, ಈಗ CJP ವಿಚಾರದಲ್ಲೂ ಹಾಗೆ ಮಾಡ್ತಿದ್ದಾರೆ. ಸೊ ಶಿ ವಾಂಟ್ಸ್ ಅಟೆನ್ಷನ್ ಅನ್ನೋ ರೀತಿಯಲ್ಲಿ 6 ವರ್ಷದಿಂದ, ಎಷ್ಟು 2016ಕ್ಕೆ ನಾನು ರಿಸೈನ್ ಮಾಡಿದ್ದು, 2016ರಿಂದ ನಾನು ಇಲ್ಲಿವರೆಗೆ ಇರ್ಲಿಲ್ಲ. 2026ರವರೆಗೆ ಸುಮಾರಾಗಿ ಒಂದು 2017ರಲ್ಲಿ ಒಂದು ಸ್ವಲ್ಪ ಸಮಯ ಇದ್ದೆ ನಾನು. ಅದು ನಂದೇ ಕೇಸ್ ಇದೆಯಲ್ಲ, ಯಾವುದು ಟ್ರಾನ್ಸ್ಫರ್ ಇದೆಯಲ್ಲ, ಗಲಾಟೆ ಆಗಿದ್ದು, ಮತ್ತೆ ರೆಸಿಗ್ನೇಷನ್ ಆಗಿದ್ದು, ಅದರ ಬಗ್ಗೆ ನಾನು ಸ್ವಲ್ಪ ಧ್ವನಿ ಎತ್ತಲಿಕ್ಕೆ ಟ್ರೈ ಮಾಡಿದೆಲ್ಲ ಇತ್ತು. ಆ ನಂತರ ಒಂದು ಪೊಲಿಟಿಕಲ್ ಪಾರ್ಟಿಯನ್ನ ಮಾಡಿದೆ, ಎಲೆಕ್ಷನ್ ಬಗ್ಗೆ ಸ್ವಲ್ಪ ತಿಳುವಳಿಕೆ ಪಡೆಯಲಿಕ್ಕೆ ಟ್ರೈ ಮಾಡಿದೆ, ನಂತರ ಕಂಟೆಸ್ಟ್ ಮಾಡಿದೆ, ಕಾಪುವಿಂದ ಸೋತೆ. ಆಮೇಲೆ ನಾನು LLB ಮಾಡಲಿಕ್ಕೆ ಜಾಯ್ನ್ ಆದೆ, 3 ವರ್ಷ LLB ಮಾಡಿದೆ. ನಂತರ ಸ್ವಲ್ಪ ಪ್ರಾಕ್ಟೀಸ್ ಮಾಡಲಿಕ್ಕೆ ಟ್ರೈ ಮಾಡಿದೆ. ಅಷ್ಟರಲ್ಲಿ ಮನೆಯಲ್ಲಿ ನನ್ನ ತಂದೆಯವರಿಗೆ ಹುಷಾರಿಲ್ಲ ಆಯಿತು, ಅವರಿಗೆ ಒಂದು ಮಾರಣಾಂತಿಕ ಕಾಯಿಲೆ ಎಲ್ಲ ಬಂತು. ಸೊ ಅವರ ಸ್ವಲ್ಪ ಟೇಕ್ ಕೇರಿಗೆಲ್ಲ ನಿಲ್ಬೇಕಾಯ್ತು, ನಂದು ಪ್ರಾಕ್ಟೀಸ್ ಹಿಂದೆ ಬಿತ್ತು. ಸೊ ಹಾಗೆ ನಾನು ತಂದೆಯದು ಡೆತ್ ಆಯ್ತು ಸಹ. ಸೊ ಅದರಲ್ಲಿ ತುಂಬ ಅವ್ರಿಗೆ ಕ್ಯಾನ್ಸರ್ ಬಂದಿತ್ತು. ಸೊ ಆ ಕ್ಯಾನ್ಸರ್ ಅಂತ ಹೇಳಿದ್ರೆ ಅದು ತುಂಬ ಇದಾಗ್ತದೆ, ಹಾರಿಬಲ್ ಇದಾಗ್ತದೆ. ಮನೆಯವರು ಸಹ ತುಂಬ ಡಿಸ್ಟ್ರೆಸ್ ಆಗಿಬಿಡ್ತಾರೆ. ಸೊ ಆ ಸ್ಟ್ರೆಸ್ಸಿಂದೆಲ್ಲ ಹೊರಗೆ ಬರ್ಲಿಕ್ಕೆ ಭಾಳ ಕಷ್ಟ ಆಯಿತು. ಏನು ಬೇಡ, ಮಾತಾಡೋದೇ ಬೇಡ ಅಂತೇಳಿ ನಾನು ಎಲ್ಲ ಬಿಟ್ಬಿಟ್ಟಿದೆ. ರಾಜಕೀಯ ಸಹ ಬೇಡ, ಈ ಕಡೆ ಕೆರಿಯರ್ ಸಹ ಬೇಡ ಅಂತೇಳಿ ಸೈಲೆಂಟ್ ಆಗಿದೆ. ಸೊ ಏಪ್ರಿಲ್ 20 ಲಾಸ್ಟ್ ಇಯರ್ 2025ಗೆ ಓಂ ಪ್ರಕಾಶ್ ಅವರ ಮರ್ಡರ್ ಆಗ್ತದೆ, ಯಾರು ಮಾಜಿ DGP ಮತ್ತು IGP ಅವರು. ಸೊ ಅದು ಸ್ವಲ್ಪ ಬಹಳ ವಾಪಸ್ ಹಳೇದು ನೋವೆಲ್ಲ ಹೊರಗೆ ಬಂದಾಗಾಯಿತು. ಯಾಕಂತ ಹೇಳಿದ್ರೆ ನಾನು ರಿಸೈನ್ ಮಾಡುವಾಗ, ನನ್ನ ಟ್ರಾನ್ಸ್ಫರ್ ಗಲಾಟೆ ಆಗುವಾಗ ಎಲ್ಲ DGP ಇದ್ದದ್ದು ಅವರೇ. ನನಗೆ ಒಂದೇ ಫೀಲಿಂಗ್ ಯಾವುದು, DGP ಅಂದರೆ ಡಿಪಾರ್ಟ್ಮೆಂಟ್ನ ಹೈಯೆಸ್ಟ್ ಅಥಾರಿಟಿ ಇದ್ದಾರೆ, ಬ್ಯೂರೋಕ್ರಸಿದ್ದು ಅಲ್ಲಿ ಹೈಯೆಸ್ಟ್ ಅಥಾರಿಟಿ, ಹಿ ಶುಡ್ ಹ್ಯಾವ್ ಪ್ರೊಟೆಕ್ಟೆಡ್ ಮೀ ಅಂತೇಳಿ. ಅವರು ಜಿಲ್ಲೆಯಲ್ಲಿ SP ಪ್ರೊಟೆಕ್ಟ್ ಮಾಡ್ಬೋದಿತ್ತು. ಇವರೆಲ್ಲ ಒಂದು ಬಡಪಾಯಿ ಆ ಒಂದು ಸರ್ವಿಸಸ್ಗೆ ಎಂಟರ್ ಆಗಬೇಕು. ನಾನು 6 ವರ್ಷ ಕಷ್ಟ ಬಂದಿದ್ದೇನೆ ಕೆಲಸದಲ್ಲಿದ್ದು. ಮತ್ತೆ ನಾನು ಸಿವಿಲ್ ಸರ್ವಿಸ್ 4 ಅಟೆಂಪ್ಟ್ ಕೊಟ್ಟೆ, UPS ಇದ್ದು. 4ನೇ ಅಟೆಂಪ್ಟಿಗೆ ಮೇನ್ಸ್ವರೆಗೆ ಮಾತ್ರ ಹೋಯಿತು, ಅಲ್ಲಿ ಫೇಲ್ ಆದೆ ಅಂತೇಳಿ ಮತ್ತೆ ಬಿಟ್ಟು ಮತ್ತೆ ಕೆಲಸಕ್ಕೆ ಬಂದು ಸೇರಿದೆ. ನಂದು ಎಜುಕೇಷನಲ್ ಬ್ಯಾಕ್ಗ್ರೌಂಡ್ MSW, ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್. ನಾನು ಮತ್ತೆ NGOದಲ್ಲಿ ಕೆಲಸ ಮಾಡ್ತೆ. ಅಲ್ಲಿ ಕೆಲಸ ಮಾಡ್ತಾ ಇರುವಾಗ ಫಸ್ಟಿಗೆ 4th ಅಟೆಂಪ್ಟಲ್ಲಿ ನಾನು ಸೋತಾಗ ನಾನು ಫುಲ್ ಎಂತ ಪ್ಯಾಚ್ ಆಗಿ ಹೋದೆ. ಇನ್ನು ಇದು ಆಗುದಿಲ್ಲ, ನನ್ನ ಆಸೆ ಹೋಯ್ತಲ್ಲ ಅಂತೇಳಿ. ಅಂದರೆ ನಾನು ಜನಸೇವೆ ಮಾಡಲಿಕ್ಕೆ, ಸಮಾಜ ಸೇವೆ ಮಾಡಲಿಕ್ಕೆ ಬ್ಯೂರೋಕ್ರಸಿ ಇಸ್ ಎ ಬೆಟರ್ ಫೀಲ್ಡ್ ಅಂತ ಅನಿಸ್ತಾ ಇತ್ತು. ನಿಮಗೆ ಸಮಾಜ ಸೇವೆ ಮಾಡಬೇಕಾದ್ರೆ ನಿಮ್ಮ ಹತ್ರ ಹಣ ಇರಬೇಕಾಗ್ತದೆ. ಸೊ ನನ್ನ ಹತ್ರ ಅದಿರಲಿಲ್ಲ. ಸೊ ನನಗೆ ಆಗ ಸೆಕೆಂಡ್ ಆಪ್ಷನ್ ಏನಂತ ಹೇಳಿದರೆ, ಬ್ಯೂರೋಕ್ರಸಿ ಎಂಟರ್ ಆದರೆ ನಮಗೆ ಅಧಿಕಾರದಲ್ಲಿದ್ದು ನಮಗೊಂದು ಸಂಬಳನೂ ನಮ್ಮ ಜೀವನ ಸಾಗಿಸಲಿಕ್ಕೆ ಸಿಗ್ತದೆ, ಫೆಸಿಲಿಟೀಸ್ ಇರ್ತದೆ. ಅಟ್ ದ ಸೇಮ್ ಟೈಮ್ ಜನರನ್ನು ಸರ್ವ್ ಮಾಡಲಿಕ್ಕೆ ಸಹ ಆಗುತ್ತೆ. ಅವರದ್ದು
ಯಾವುದು ಸ್ಕೀಮ್ಸ್ ಯೋಜನೆ ಎಲ್ಲ ಇರುತ್ತೆ ಸರ್ಕಾರದ್ದು, ಅದನ್ನೇ ಒಂದು. ನನ್ನ ಫೀಲಿಂಗ್ ಇದ್ದಿದ್ದು ನನಗೆ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಬೇಕಿದೆ ಆ್ಯಕ್ಚುಲಿ. ನಾನು ಪೊಲೀಸ್ ಸರ್ವಿಸನ್ನು ಆಕಾಂಕ್ಷೆ ಪಟ್ಟಿದ್ದಲ್ಲ ಇತ್ತು ಪ್ರಾರಂಭಿಕ. ಆ ಯೂನಿಫಾರ್ಮ್ ಅವರ ಬಗ್ಗೆ ಒಂದು ಎಲ್ರಿಗೂ ಇರ್ತದಲ್ಲ, ಆ ಥರ ಒಂದು ಫೀಲಿಂಗ್ ನನಗೂ ಇತ್ತು. ಬಟ್ ನನಗೆ ಆಸಕ್ತಿ ಇದ್ದದ್ದು ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್, IAS ಆಗಬೇಕಿತ್ತು ಅಂತೇಳಿ. IAS ಆಗಿಲ್ಲ ಅಂತೇಳಿ KAS ಆದರೂ ಪರವಾಗಿಲ್ಲ ಅಂತೇಳಿ ನಾನು ಅಂದ್ಕೊಂಡಿದ್ದೆ. ನಾನು ಇದು 3 ಅಟೆಂಪ್ಟ್ ಕೊಟ್ಟಿದ್ದೇನೆ KAS ಇದ್ದು, KPS ಇದ್ದು. ಸೆಕೆಂಡ್ ಅಟೆಂಪ್ಟಲ್ಲಿ ಇಂಟರ್ವ್ಯೂವರೆಗೆ ಹೋದೆ ನಾನು. ಸೆಕೆಂಡ್ ಅಟೆಂಪ್ಟ್ ಫೇಲ್ ಆಯಿತು. ಥರ್ಡ್ ಅಟೆಂಪ್ಟಲ್ಲಿ ಇಂಟರ್ವ್ಯೂಗೆ ಹೋಗಿ ಮತ್ತೆ ನಾನು ಕ್ಲಿಯರ್ ಆಗಿದ್ದು ಸರ್. ಸೊ ಇದು 2010ರಲ್ಲಿ ಎಕ್ಸಾಮು, 2012ರಲ್ಲಿ ನಾವು ಅಪಾಯಿಂಟ್ ಆಗಿದ್ದು. ಸೊ ಇಷ್ಟೆಲ್ಲ ಆದ ನಂತರ ನಾನು ಪಟ್ಟ ಶ್ರಮ 6 ವರ್ಷ ನಾನು ಇದಕ್ಕೆ ಅಂತ ಪ್ರಿಪರೇಷನಿಗೆ ಸ್ಪೆಂಡ್ ಮಾಡಿದ್ದೇನೆ. ನಾನು ಡಿಪಾರ್ಟ್ಮೆಂಟಲ್ಲಿ ಸ್ಪೆಂಡ್ ಮಾಡಿದ ಟೈಮ್ 4 ವರ್ಷ ಅಷ್ಟೇ. ಸೊ ನನಗೆ ಈಗ ಈ ನೀಟ್ ಎಕ್ಸಾಮಿಗೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಹೇಳುವಾಗ ನನಗೆ ಅನ್ಸಿದ್ದು ಏನಂತ ಹೇಳಿದ್ರೆ, ಹೌದು, ನಾವು ಎಕ್ಸಾಮಿನೇಷನ್ ಪ್ರೆಷರ್ ಅಂತ ತಡ್ಕೊಂಡ್ವಿ. ನನ್ನ ಜೊತೆ ಇದ್ದ 2 ನನ್ನ ಕ್ಲಾಸ್ಮೇಟ್ಸ್, ಒಬ್ಳು ನನ್ನ ಕ್ಲೋಸ್ ಫ್ರೆಂಡ್ ಆಗಿದ್ಲು, ಅವಳದ್ದು ಪರ್ಸನಲ್ ಲೈಫಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅವಳು ಸುಸೈಡ್ ಮಾಡ್ಕೊಂಡ್ಳು ಸಿವಿಲ್ ಸರ್ವಿಸ್ ಪ್ರಿಪೇರ್ ಮಾಡುವಾಗ ಡೆಲ್ಲಿಯಲ್ಲಿ. ನಾನು ಡೆಲ್ಲಿಯಲ್ಲಿದ್ದಾವಾಗ ನನ್ನ ಪಕ್ಕ ಕ್ಲಾಸಲ್ಲಿ ಕೂತ್ಕೊಳ್ತಿದ್ದ ಹುಡುಗಿ 1 ತಿಂಗಳಾದರೂ ಬರಲಿಲ್ಲ. ಯಾಕೆ ಅಂತೇಳಿ ನಾನು ಮತ್ತೆ ಫಾಲೋ ಅಪ್ ಮಾಡಿ ನೋಡ್ತಾ ಹೋದ್ರೆ ಅವಳು ಬೆಂಗಳೂರಿನ ಹುಡುಗಿ ಆಗಿದ್ಲು, ಲಿಂಗಾಯತ, ವೀರಶೈವ ಲಿಂಗಾಯತ ಕಮ್ಯುನಿಟಿ ಅವಳು. ತುಂಬ ಕ್ಲೋಸ್ ಫ್ರೆಂಡ್ ಇದ್ದು. ನಾನು ಇನ್ಫ್ಯಾಕ್ಟ್ ಡೆಲ್ಲಿಗೆ ಹೋಗ್ಲಿಕ್ಕೆ ಪ್ರೋತ್ಸಾಹ ನೀಡಿದವಳು ಸಹ ಅವಳೇ ಆಗಿದ್ಲು. ಅವಳು 1 ತಿಂಗಳ ನಂತರ ನಂಗೆ ಗೊತ್ತಾಗಿದ್ದು ಅವಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತೇಳಿ. ಸೊ ಇಟ್ ವಾಸ್ ಸೋ ಡೆವಸ್ಟೇಟಿಂಗ್. ನಾನು ಡೆಲ್ಲಿ ಬಿಟ್ಟು ಬಂದುಬಿಟ್ಟೆ. ಆ ವರ್ಷ ಅಟೆಂಪ್ಟೇ ಕೊಡಲಿಲ್ಲ ನಾನು. ಸೊ ಅಂಥದ್ದಿರುವಾಗ ಇಷ್ಟು ಪ್ರೆಷರನ್ನು ತಡೆದುಕೊಂಡು, ಆ ಎಕ್ಸಾಮಿನೇಷನ್ ಪ್ರೆಷರ್ ತಡೆದುಕೊಂಡು 6 ವರ್ಷ ಪ್ರಿಪೇರ್ ಮಾಡಿ ಎಕ್ಸಾಮ್ ಕ್ಲಿಯರ್ ಆಗಿ ಆಫೀಸರ್ ಆದಮೇಲೆ ನನಗೆ ಆ 4 ವರ್ಷದಲ್ಲಿ ಕೊನೆಗೆ 6 ತಿಂಗಳು ಯಾವಾಗ ನಾನು ಆ ಅಕ್ರಮ ಮದ್ಯದ ವಿರುದ್ಧ ಒಂದು ಹೋರಾಟ ಡ್ರೈವ್ ಶುರು ಮಾಡಿದೆ, ಆಗ ಇವರು ಕೊಟ್ಟ ತೊಂದರೆ ಇದೆಯಲ್ಲ, ಆ ಪ್ರೆಷರ್ ನನಗೆ ತಡ್ಕೊಳ್ಳೋಕ್ಕೆ ಇನ್ನು ಜಾನ್ ಬಚಾಯ ಲಾಕೋಪಾಯ, ಬದುಕಿ ಉಳಿದ್ರೆ ಎಲ್ಲಿ ಭಿಕ್ಷೆ ಬಿಡಿ ಆದರೂ ಬದುಕ್ಬೋದು ಅಂತ ಅನಿಸ್ತು ನನಗೆ. ಸೊ ನನ್ನ ನಿರ್ಧಾರ ಅದಕ್ಕೋಸ್ಕರ ಹಾಗಾಯ್ತು ಅಂತ ಅನಿಸ್ತು. ಬುರುಡೆ ವಿಚಾರಕ್ಕೆ ನೀವು ಧ್ವನಿ ಎತ್ತಿದ್ರಿ, ಈಗ CJP ವಿಚಾರದಲ್ಲಿ ನೀವು ಧ್ವನಿ ಎತ್ತುತ್ತಾ ಇದ್ದೀರಿ. ಅಂದ್ರೆ ಸಮಾಜ ಅನುಪಮ ಶೆಣೈ ಅವರನ್ನ ಒಬ್ರು ಎಕ್ಸ್ ಪೊಲೀಸ್ಮನ್ ಅಂತ ಹೇಳಿ ಗುರುತಿಸ್ಬೇಕು, ಅಥವಾ ಒಬ್ಬ ಹೋರಾಟಗಾರ್ತಿ ಅಂತ ಗುರುತಿಸ್ಬೇಕು, ಅಥವಾ ಒಂದು ಪಕ್ಷದ ಸಂಸ್ಥಾಪಕಿ, ಒಂದು ರಾಜಕೀಯ ಪಕ್ಷವನ್ನ ನಡೆಸ್ತಾ ಇರುವಂತಹ ರಾಜಕಾರಣಿ ಅಂತ ಗುರುತಿಸ್ಬೇಕು. ನಿಮ್ಮ ಐಡೆಂಟಿಟಿ ಸಮಾಜದಲ್ಲಿ ಏನು? ನಂದು ಐಡೆಂಟಿಟಿ ತುಂಬ ಫ್ಲೂಯಿಡ್ ಆಗಿದೆ. ಸೊ ನಿಮಗೆ ಯಾವ್ದು ಆಯ್ಕೆ ಇದೆಯಲ್ಲ, ಐ ವುಡ್ ಲೈಕ್ ಟು ಐಡೆಂಟಿಫೈ ಮೈ ಸೆಲ್ಫ್ ಆಸ್ ಅ ಸೋಷಿಯಲ್ ವರ್ಕರ್ ಓನ್ಲಿ, ಬಿಕಾಸ್ ನಂದು ಮಾಸ್ಟರ್ಸ್ ಡಿಗ್ರಿ. ಐ ಆಮ್ ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್. ಅಂದ್ರೆ ಜಾಕ್ ಆಫ್ ಆಲ್ ಟ್ರೇಡ್ಸ್, ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ಅಂತ ಕನ್ಸಿಡರ್ ಮಾಡ್ಬೋದು ನೀವು. ಸೊ ವಕೀಲ ವೃತ್ತಿ, ವಕೀಲಳು, ಮತ್ತೆ ಸ್ವಲ್ಪ ಇದು ಏನೋ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಬಂದೆ ಅಂತ ಹೇಳಿ, ರಾಜಕೀಯ ಪಕ್ಷ ಇದೆ ಅಂತ ಹೇಳಿ. ಸೊ ಇದೆಲ್ಲ ನಾನು ಸ್ವಲ್ಪ ಸ್ಟಾಕ್ಸ್ ಬಗ್ಗೆ ಸಹ ಇಂಟ್ರೆಸ್ಟೆಡ್ ಇರುವವಳು ಎಲ್ಲ. ಸೊ ಇದೆಲ್ಲ ನಾನು ಮಾಡ್ತಾ ಇರ್ತೇನೆ ಹಿಂದ್ಗಡೆಯಿಂದ ತೆರೆಮರೆಯಲ್ಲಿ. ಬಟ್ ಮೇನ್ಲಿ ನಂದು ಫೋಕಸ್ ಏನು ಮಾಡಿದ್ರು ಸಹ ಇದೆಯಲ್ಲ, ಇಟ್ ಶುಡ್ ಬಿ ಲೈಕ್ ಒಂದು ಜನರಿಗೆ ಒಂದು ಅವೇರ್ನೆಸ್ ಕೊಡಬೇಕು, ಮತ್ತೆ ಜನರಿಗೆ ಒಳ್ಳೇದಾಗುವ ರೀತಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದೇ ಉದ್ದೇಶ. ಅಲ್ಲ, ಮನುಷ್ಯನ ಜೀವನ ಇದೆಯಲ್ಲ, ಕೊನೆಗೆ ಉಳಿಯೋದು ಏನು ಕೆಲಸ ಮಾಡಿದಿರಿ ಜನರಿಗೆ, ಬೇರೆಯವರಿಗೆ ಸಹಾಯ ಏನು ಮಾಡಿದಿರಿ ಅಂತ ಹೇಳಿ, ಎಷ್ಟು ಹಣ ಮಾಡಿದಿರಿ, ಎಷ್ಟು ಜಿಪುಣಾಗಿ ಜೀವನ ಸಾಗಿಸಿದಿರ ಅಂತ ಎಲ್ಲ ಮಾನ್ಯ ಆಗೋದಿಲ್ಲ. ಎಷ್ಟು ದೊಡ್ಡ ಹುದ್ದೆಯಲ್ಲಿ ಇದ್ದೀರಿ ಅಂತ ಆಗೋದಿಲ್ಲ, ಆ ಹುದ್ದೆಯಲ್ಲಿದ್ದು ಜನರಿಗೆ ಎಷ್ಟು ಒಳ್ಳೆ ಕೆಲಸ ಮಾಡಿದಿರಿ ಅನ್ನೋದು ಮಾತ್ರ ಆಗುತ್ತೆ. ಸೊ ಅದು ಎಲ್ಲಿ ದೊಡ್ಡ ಹುದ್ದೆಯಲ್ಲಿ ಇರಲಿ, ಸಣ್ಣ ಹುದ್ದೆಯಲ್ಲಿ ಇರಲಿ, ಮಾತಾಡಬೇಕಾಗುತ್ತೆ. ನನಗೆ ನಂದು ಕಮ್ ಬ್ಯಾಕ್ ಯಾಕೆ ಓಂ ಪ್ರಕಾಶ್ ಹತ್ಯೆ ಟೈಮಲ್ಲಿ ಆಯಿತು ಅಂತ ಹೇಳಿ, ನಂದು ಹಳೇ ಗಾಯ ಕೆದಕಿತ್ತು. ನನಗೆ ನೆನಪಾಗಿದೆ, ನಾನು 10 years ಮೊದಲು ನಂದು ರಾಜೀನಾಮೆ ಟೈಮಲ್ಲಿ ನಾನು ಅವರ ಆಡಿಯೋವನ್ನು ಡೆಲ್ಲಿಯಲ್ಲಿ ಬಿಡುಗಡೆ ಮಾಡಿದ್ದೆ, ಟೈಮ್ಸ್ ನಾವಲ್ಲಿ ಎಲ್ಲ. ಆಗ ನಾನು ಎಚ್ಚರಿಸಿದ್ದೆ, ಇಷ್ಟು ಇದಾಗ್ತಾ ಇದೆ ಅಂತ ಹೇಳಿ, ಸಿಸ್ಟಮ್ ಇದು. ಕೊನೆಗೆ ಆ ವ್ಯಕ್ತಿದು 10 ವರ್ಷದ ನಂತರ ಹತ್ಯೆನೇ ಆಗುವಂತ ಇದೆ. ನೀವು ಆಗಲೂ ಸಿದ್ದರಾಮಯ್ಯನವರೇ CM ಆಗಿದ್ರು, ಈಗಲೂ ಸಿದ್ದರಾಮಯ್ಯನವರೇ CM. ರಿಟರ್ನ್ ನೋಡಿ ಹೇಗೆ ಆಯಿತು ಅಂತೇಳಿ ಅನಿಸ್ತು ನನಗೆ. ಸೊ ನನಗೆ ಅದನ್ನು ಮಾತಾಡಲೇಬೇಕಂತ ಅನಿಸ್ತು. ಸೊ ನನಗೆ ಅಳು ಬಂದ್ಬಿಡ್ತಾ ಪ್ರೆಸ್ ಮೀಟಲ್ಲಿ ಫುಲ್ ನಾನು ಹತ್ಬಿಟ್ಟೆ. ನನಗೆ ಅಂತೇಳಿ ತಡ್ಕೊಳ್ಳೋಕೆ ಆಗಿರಲಿಲ್ಲ ಅಲ್ಲಿ. ನೀವು ಆಗಲೇ ಆ ಒಂದು ಚಿಕ್ಕ ಕ್ಯಾನ್ಸರ್ ಫಸ್ಟ್ ಸ್ಟೇಜಲ್ಲಿ ಇದನ್ನು ಟ್ರೀಟ್ಮೆಂಟ್ ಮಾಡ್ತಾ ಇದ್ರೆ 4th ಸ್ಟೇಜಿಗೆ ಬಂದು ರೀಚ್ ಆಗ್ತಿರಲಿಲ್ಲ ಅಲ್ವಾ ಅಂತೇಳಿ, ನಿಮ್ಮ ಎಲ್ಲಿ ಸರ್ಕಾರದಲ್ಲಿ ಯಾವ ರೀತಿ ನೀವು ಅವರನ್ನ ಇಲ್ಟ್ರೀಟ್ ಮಾಡ್ತಾ ಹೋಗ್ತೀರಾ, ಅಥವಾ ಅವರಿಂದ ಎಲ್ಲ ಜನರಿಗೆ ಕೆಟ್ಟದನ್ನ ಮಾಡ್ತಾ ಹೋಗ್ತೀವಿ. ಓಂ ಪ್ರಕಾಶ್ ಟೈಮಲ್ಲಿ 2 DYSPಗಳ ಆತ್ಮಹತ್ಯೆ, ನಂದು ರಾಜೀನಾಮೆ ಆಗಿರುವಂಥದ್ದು. ಕಲ್ಲಪ್ಪ ಹಂಡಿಬಾಗ್ ಆತ್ಮಹತ್ಯೆ ಆಗಿದ್ದು, ಮತ್ತೆ DYSP MK ಗಣಪತಿ. ಸೊ ಮೇಬಿ ಆ ವ್ಯಕ್ತಿಗೆ ಒಂದು 60 ವರ್ಷ ದಾಟಿದ ನಂತರ ರಿಟೈರ್ಡ್ ಆದ್ಮೇಲೆ ಏಜ್ ಆದಾಗ ಈ ಮೈಟ್ ಹ್ಯಾವ್ ಫೆಲ್ಟ್ ದಟ್ ಅಲ್ಲ, ಬೆಟರ್ ಸಿಚುವೇಶನ್ ಇರ್ಬೋದಿತ್ತು ಅಂತ ಹೇಳಿ. ಹೆಂಡತಿ ಮಕ್ಕಳಿಗೆ ಟಾರ್ಚರ್ ಕೊಡ್ತಾ ಇದ್ದ ಅಂತ ಹೇಳ್ತಾರೆ ಕೆಲವರು. ಆ ಹೆಂಡತಿ ಹೇಳ್ತಾಳೆ ಅವನಿಗೆ PFI ಇದು ಸಂಘ ಇದೆ ಅಂತ ಹೇಳಿ ಹೇಳ್ತಾಳೆ.
ಸೊ ವಾಟ್ ಈಸ್ ಹ್ಯಾಪನಿಂಗ್ ಅಲ್ವಾ? ಅದು ಅವಳು PFI ಅಂತ ಹೇಳಿದಕ್ಕೆ ನನಗೆ ಭಯ ಆಯ್ತು ಅವಾಗ. ಏನಂತ ಹೇಳಿದ್ರೆ ಎಲ್ಲ IPS ಆಫೀಸರ್ಗಳು ಮಾಡುವ ಕರ್ಮ ನೋಡಿದ್ರೆ ಇವ್ರುಗಳೆಲ್ಲ ಎಂಥದ್ದು ಜೊತೆಗೆ ಸಂಘ ಇರೋದು ಅಂತೇಳಿ ನನಗೂ ಸ್ವಲ್ಪ ಇದಾಯ್ತು. ಸೊ ಐ ರೇಸ್ಡ್ ವಾಯ್ಸ್. ಇಂಡೈರೆಕ್ಟ್ ಆಗಿ ಒಂದು ರೀತಿಯಲ್ಲಿ ಮಾತನಾಡಿದೆ ನಾನಲ್ಲಿ. ಅವಳೇ ಮಾಡಿರ್ಬೋದು ಅಥವಾ PFI ಮಾಡಿರ್ಬೋದು, ಅದು ಲಾಸ್ಟಿಗೆ ಕೋರ್ಟ್ ತೀರ್ಮಾನ ಮಾಡುತ್ತೆ. ಬಟ್ ಕನ್ಸರ್ನ್ IPS ಆಫೀಸರ್ ಸತ್ತಿರೋದು ಅಂತೇಳಿ, ಯಾರು ಸತ್ತಿರೋದೆಲ್ಲ ಮರ್ಡರ್ ಆಗಿರೋದು, ಯಾರು ಕ್ರೈಮ್ ಅನ್ನ ಪ್ರಿವೆಂಟ್ ಮಾಡಬೇಕು ಅಂತವರೇ ಹತ್ಯೆ ಆಗಿರ್ತಾರೆ, ಅದನ್ನು ಮಾತನಾಡಬೇಕಂತ ಉದ್ದೇಶ. ಸೆಕೆಂಡ್, ನಾನು ಬುಡೆ ಗ್ಯಾಂಗ್ನ ಫಾಲೋ ಮಾಡಲಿಕ್ಕೆ ಕಾರಣ ಅಂತ ಹೇಳಿದ್ರೆ, ನಾನು ಬುಡೆ ಗ್ಯಾಂಗ್ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದ್ದಿರ್ಲಿಲ್ಲ. ಆ್ಯಕ್ಚುಲಿ ಬುಡೆ ಗ್ಯಾಂಗ್ ಅವರು ಪ್ರಣಬ್ ಮೊಹಂತಿ ಅವರು ಅಂತ ಅಂದು ಕೂರಿಸಿದ್ದು ನನಗೆ ಎರಡನೇ ಆಘಾತ. ಇದು ನನಗೆ ಎರಡನೇ ಗಾಯ. MK ಗಣಪತಿದು DYSP MK ಗಣಪತಿ ಅವರ ಆತ್ಮಹತ್ಯೆ ನನಗೆ ನೆನಪಾಯ್ತು. ಸೊ ನಾನು ಅಲ್ಲಿ ಕೂತ್ಕೊಂಡು ಅದಕ್ಕೂ ಒಂದು ಪ್ರೆಸ್ ಮೀಟ್ ಮಾಡಿದ್ದೆ ಹಿಂದೆ. ಅದರಲ್ಲಿ ನನಗೆ ಆವಾಗ ಪ್ರೆಸ್ ಮೀಟ್ ಮಾಡುವಾಗ ಕೆಲವು ದಾಖಲೆಗಳು ಸಿಕ್ಕಿರಲಿಲ್ಲ. ಬಟ್ ಆಮೇಲೆ ಸಿಕ್ಕ ದಾಖಲೆಯನ್ನು ನೋಡಿದಾಗ, ಅಂದರೆ ಇವರು ಯಾರು ಚಿನ್ನಯ್ಯ ಅವರು ಕೋರ್ಟಿಗೆ ಕೊಟ್ಟ ಕಂಪ್ಲೇಂಟ್ ಇದೆಯಲ್ಲ, ನಿಮಗೆ ಕಂಪ್ಲೇಂಟಲ್ಲಿ ಕಾಗ್ನಿಸೇಬಲ್ ಆಗಿ ಪೊಲೀಸ್ ಸ್ಟೇಷನಲ್ಲಿ ತೆಗೆದುಕೊಳ್ಳುವಂಥ ಇಂಗ್ರೀಡಿಯೆಂಟ್ಸ್ ಏನೂ ಇರಲಿಲ್ಲ ಅದರಲ್ಲಿ. ಎಲ್ಲ ಕಡೆ ಮೇಲ್ವಿಚಾರಕರು ಅಂತ ಹೇಳಿದ್ದಾರೆ. ಸೊ ಟೆಲ್ ಹೂ ಇಸ್ ದ ಮೇಲ್ವಿಚಾರಕ. ನಮಗೆ ಮರ್ಡರ್ ಮಾಡಿದಾರೆ ಅಂತೇಳಿ ಹೆಸರು ಹೇಳ್ಬೇಕು ನೀವು. ಮೇಲ್ವಿಚಾರಕರು ನಿಮಗೆ ಧರ್ಮಸ್ಥಳದಲ್ಲಿ ಒಬ್ಬ ಸಫಾಯಿ ಕರ್ಮಚಾರಿಗೆ 10 ಮಂದಿ ಇರ್ತಾರೆ ಮೇಲ್ವಿಚಾರಕರು. ಯಾರು ಮಾಡಿದ್ರು? ಅವ್ರನ್ನ ಕಟ್ಟಿ ಹಾಕಿದ್ರು, ಹೊಡಿದ್ರು, ಕೊಂದ್ರು, ಇದು ಮಾಡಿದ್ರು. ನಾನು ತಗೊಂಡೋಗಿ ಬಾಡಿಯನ್ನು ಇದು ಮಾಡ್ತಾ ಇದ್ದೆ ಅಂತ ಹೇಳಿ. ಸೊ ಈಗ ಬಾಡಿಯನ್ನು ಹಾಕಿದ್ರು ಅಂತ ಹೇಳಿ ಅವರೇ ಮಾಡಿದ ಒಂದು ನಿಜ ಅದೇ ಅಂತ ಅಂದ್ಕೊಳ್ಳೋಣ, ಅವ್ನು ಹೇಳಿದೆ ನಿಜ ಅಂತ ಅಂದ್ಕೊಳ್ಳೋಣ. ಬಾಡಿಯನ್ನು ಡಿಸ್ಪೋಸ್ ಮಾಡೋ ಸಹ ಅಪರಾಧವೇ. ಹೌದು. ಸೊ ಅವನು ಹೇಗೆ ಕಂಪ್ಲೇಂಟ್ ಆಗ್ತಾನೆ ಅಲ್ವಾ? ಜಡ್ಜಿ ಹೇಗೆ ಅದನ್ನು ಕಂಪ್ಲೇಂಟ್ ಆಗಿ ಅವರನ್ನೇ ತಗೊಳ್ಲಿಕ್ಕೆ ರೆಡಿ ಆದ್ರೆ ಹೇಗೆ ಅಂದ್ರೆ ನಂಗೆ ಆಶ್ಚರ್ಯ ಆಯ್ತು. ಅದೊಂದು ಕಂಪ್ಲೇಂಟ್ ತಗೊಂಡ್ರು ಸಹ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡುವಾಗ ಅಟ್ಲೀಸ್ಟ್ PSI ಅಥವಾ ಇವರೇ ಆರೋಪಿ ಅಲ್ಲ ಸರ್ ಅಂತ ಹೇಳಿ ಒಂದು ಕೇಳ್ಬೋದಿತ್ತಲ್ಲ ಜಡ್ಜಿಗೆ ಅಂತ ನಂಗೆ ಅನಿಸ್ತು. ಅವರೇ ಹೇಳ್ತಾ ಇದ್ದಾರೆ, ನನಗೆ ಮನಸ್ಸಾಕ್ಷಿ ಈಗ ಜಾಗೃತವಾಗಿದೆ, ಪಶ್ಚಾತ್ತಾಪವಾಗಿದೆ, ಹಾಗಾಗಿ ನಾನು ಇದು ಮಾಡ್ತಾ ಇದ್ದೇನೆ ಅಂತ ಹೇಳಿ. ಯಾಕೆ ಮತ್ತೆ ನ್ಯಾಷನಲ್ ಮೀಡಿಯಾ ಟೈಮ್ಸ್ ನಾವಲ್ಲಿ ಆ ಬುರ್ಡೆಯನ್ನ ತೆಗೆದ ಒಂದು ಇದು ಬರ್ತಾ ಇತ್ತು, ವಿಡಿಯೋ ಬರ್ತಾ ಇತ್ತು, ಕಾಡಿನೊಳಗೆ ಕತ್ತಿಯಿಂದ ತೆಗೆದಿದೆಯಲ್ಲ, ಇಟ್ ಸೆಲ್ಫ್ ಈಸ್ ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್. ಗೊತ್ತಾಯ್ತಾ? ಡಿಸ್ಟ್ರಕ್ಷನ್ ಆಗ್ತದೆ. ಎವಿಡೆನ್ಸ್ ಅನ್ನ ಕತ್ತಿಯಲ್ಲಿ ನೀವು ತೆಗಿಬಾರ್ದು. ಯಾಕಂತ ಹೇಳಿದ್ರೆ ಈಗ ಒಂದು ವೇಳೆ ಅದು ಆ ಬುರುಡೆ ಇದೆಯಲ್ಲ, ಯಾರಾದ್ರೂ ತಲೆ ಒಡೆದೇ ಸಾಯಿಸಿರೋ ಬುರುಡೆ ಆದ್ರೆ ಕತ್ತಿಯಿಂದ ತೆಗೆದಾಗ ಸ್ಕ್ರಾಚ್. ಕತ್ತಿ ಇಸ್ ಎಂತ ಶಾರ್ಪ್ ಆಬ್ಜೆಕ್ಟ್ ಅಲ್ಲ, ತುದಿ ಬ್ಲಂಟ್ ಇದಿರ್ತದೆ. ಅದ್ರಲ್ಲಿ ಒಂದು ಸ್ಕ್ರಾಚ್ ಬಂದ್ರೆ ಅದರಿಂದಲೇ ಅಂತ ಪ್ರೂವ್ ಆದ್ರೆ ಮತ್ತೆ ಒಪೋನೆಂಟ್ ವಕೀಲರು ನೀವು ಅದನ್ನು ಹಾಗೆ ತೆಗೆದಿದ್ರಲ್ಲ, ಸೊ ಅದು ಎವಿಡೆನ್ಸ್ ನಾಶ ಆಗಿದೆಯಲ್ಲ ಅಂತ ಹೇಳಿದ್ರೆ ಆ ಬುರುಡೆ ತಗೊಂಡು ಬಂದಾದ್ರೆ ಅದು ವ್ಯಾಲ್ಯೂವೇ ಇಲ್ಲ. ಸೊ ನಾನು ಅದನ್ನು ನನಗೆ ಆಗ ಇವರ FIR ಕಾಪಿ ಸಿಕ್ಕಿರಲಿಲ್ಲ, ಬದಲು ಬುರುಡೆದು ಚಿತ್ರ ಮತ್ತೆ ವಿಡಿಯೋ ನೋಡಿದೆ. ನಾನು ಅದನ್ನೇ ಪ್ರಶ್ನಿಸಿದೆ, ಆ ಬುರುಡೆಯನ್ನು ಹಾಗೆ ನೀವು ತಗೊಂಡು ಬಂದು ಎಂತ ನೀವು ಕೋರ್ಟಲ್ಲಿ ಪ್ರೂವ್ ಮಾಡ್ತೀರಿ ಅಂತ ನಾನು ಹೇಳಿದೆ. ಮೂರನೇದು ಏನಂತ ಹೇಳಿದ್ರೆ, ಆಮೇಲೆ ಸುಜಾತಾ ಭಟ್ ಬಂದರು. ಆಕ್ಚುಲಿ ನೀವು ಚಿನ್ನಯ್ಯನನ್ನು ಅರೆಸ್ಟ್ ಮಾಡೋ ಬದಲು ಸುಜಾತಾ ಭಟ್ ಅನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕಿತ್ತು. ಚಿನ್ನಯ್ಯನಿಗಿಂತ ಅಲ್ಲ, ದೊಡ್ಡ ಆರೋಪಿ ಅವಳನ್ನು ಮ್ಯಾಜಿಕ್ ಅಜ್ಜಿ ಅಂತ ಈ ಬಲಪಂಥೀಯರು ನಂತರ ಹೋಗಿ ಅವಳನ್ನು ಅಪ್ಪಿಕೊಂಡು ಎಲ್ಲ ಫೋಟೋ ತೆಗೆಸ್ಕೊಂಡು ನಿಂತಿದ್ದಾರೆ. ಇವರು ಯಾರು BJP ಕೆಲವರೆಲ್ಲ ಮತ್ತೆ ಬಲಪಂಥೀಯರನ್ನು ತೋರಿಸ್ಕೊಳ್ಳುವವರು. ಆ ಹೆಂಗಸು ಅನನ್ಯ ಭಟ್ನ ಸುಳ್ಳು ಕತೆ ತಗೊಂಡು ಬರದೇ ಇದ್ರೆ ಅಲ್ಲಿ ಯಾವುದೇ ಹಣ ತೆಗಿಲಿಕ್ಕೆ ಹೋಗ್ತಿರ್ಲಿಲ್ಲ ಯಾರು. ಒಂದೇ ಒಂದು ಗುಂಡಿ ತೋಡ್ತಾ ಇರಲಿಲ್ಲ. ಕಂಪ್ಲೇಂಟ್ ಅಲ್ಲಿ ಏನೂ ಇಲ್ಲ. ಕಂಪ್ಲೇಂಟ್ ಕಾಪಲ್ಲಿ ಒಂದಿತ್ತು ವಿಷಯ, ಏನದು, ಯಾರು ಒಂದು ಹೆಣ್ಣು ಮಗಳನ್ನ ಅಂದ್ರೆ ಅವರದೇ ಕುಟುಂಬದ ಹೆಣ್ಣು ಮಗಳಿಗೆ ಸ್ವಲ್ಪ ಏನೋ ಕಿರುಕುಳ ಕೊಟ್ಟಿದ್ದಾರೆ. ಅದು ವಿಚಾರ ಬಂದ ನಂತರ ನಾವು ಅಲ್ಲಿಂದ ಮನೆ ಬಿಟ್ಟು ಹೋದೆವು ಅಂತೇಳಿ ಹೇಳಿದ್ದಾರೆ. ತನಿಖೆ ಮಾಡಲಿಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ ಅಲ್ಲಿ ಮಾತ್ರ ಇತ್ತು. ಆ ಹೆಣ್ಣು ಮಗಳು ಯಾರು ಅಂತೇಳಿ ಕರ್ಕೊಂಡು ಬಂದ್ರೆ ಆಯ್ತು. ಆಕೆ ಹೇಳಿದ ನಿಜವ ಸುಳ್ಳ, ಅದರ ಮೇಲೆ ತನಿಖೆ ಮುಂದುವರಿಯೋದು ಅದಿಲ್ಲ. ಆ ಹೆಣ್ಮಗಳು ಯಾರು ಅಂತ ಇವರು ಮಾತನಾಡಿಲ್ಲ, ಬುರ್ಡೆ ಗ್ಯಾಂಗ್ ಅವರು ಇದುವರೆಗೂ ಮಾತನಾಡಿಲ್ಲ. ಅಲ್ಲಿಂದ ಮಾಡ್ಬೋದಿತ್ತು ಆಕ್ಚುಲಿ. ಅವಳನ್ನೇ ಮತ್ತೆ ಕಂಪ್ಲೇಂಟ್ ತಗೊಂಡ್ಬಿಟ್ಟು ಆ ಕಂಪ್ಲೇಂಟ್ ಅನ್ನು ಮುಂದುವರಿಸಬಹುದಿತ್ತು. ಬದಲಿಗೆ ಅನನ್ಯ ಭಟ್ ಅಂತ ಅಂದು ಕೂರಿಸಿದ್ರು. ಇಡೀ ರಾಜ್ಯದ ಜನತೆ ಅಂತ ಅನನ್ಯ ಭಟ್ ಇದು ಮಗಳು ಏನಾದ್ರು ಸತ್ತು ಆ ಹೂತಿರುವ ಹೆಣಗಳಲ್ಲಿ ಇರ್ಬೋದಾ ಅಂತೇಳಿ ಹುಡುಕ್ಲಿಕ್ಕೆ ಹೋಗಿದ್ದು ಎಲ್ರು. ಹೌದಾ? ಅವನು ಸೈಕಾಲಜಿ ಕ್ರಿಯೇಟ್ ಮಾಡುವ ಚಂದ ನೋಡಿ, ಆ ಟೂಲ್ ಕಿಟ್ ನೋಡಿ ಅವ್ರದ್ದು ಹೇಗೆ ಅಲ್ಲ ಅಂತ ಹೇಳಿ. ಚಿನ್ನಯ್ಯ ಬರ್ತಾನೆ ಬುರ್ಡೆ ಇಟ್ಕೊಂಡು ಟೆರರಿಸ್ಟ್ಗಳ ತರ. ಇಷ್ಟವರೆಗೆ ಬಾಂಬ್ ಮಾತ್ರ ಓಡಿಸ್ತಾ ಇದ್ರು, ಈಗ ಬುರ್ಡೆ ಇಟ್ಟು ಎದುರಿಸೋದು. ಮತ್ತೆ ಬಂದ್ರು ಇದು ಎಂತ ಅನನ್ಯ ಭಟ್ಟನ ಕತೆ ಹಿಡ್ಕೊಂಡು ಮತ್ತೆ. ಸೊ ಅಂದ್ರೆ ನೀವು ಆ ಕಾನೂನು ವ್ಯವಸ್ಥೆ ಅಂತ ಹೇಳಿದ್ರೆ ಏನು ತಗೊಂಡಿದ್ದೀರಿ? ಅದು ಪಕ್ಕದಲ್ಲಿ ಶಬರಿಮಲೆದು ಇನ್ಸಿಡೆಂಟ್ ಇದೆಯಲ್ಲ, ಅದೇ ಮಾದರಿಯಲ್ಲಿ ಇಲ್ಲಿ ಒಂದು ಕ್ರಿಯೇಟ್ ಮಾಡ್ಲಿಕ್ಕೆ ಇವರದು ಇಂಟ್ರೆಸ್ಟ್ ಇದೆ ಅದಷ್ಟೇ.
ಅಲ್ಲಿ ಕೇರಳದ ಇಲೆಕ್ಷನಿಗೋಸ್ಕರ ಬೇಕಿತ್ತು ಅವರಿಗೆ. 1 ವರ್ಷದ ಗ್ಯಾಪ್ ಅಲ್ಲಿ ಅದನ್ನ ಶುರು ಮಾಡಿದ್ರು. ಅದು ಸ್ವಲ್ಪ ಜೋರ್ ಗಲಾಟೆ ಆದ್ರೆ ಯಾರಿಗೆ ಲಾಭ ಆಗ್ತದೆ ಅಂತ ಹೇಳಿ ಈಗ ಗೊತ್ತಾಗಿದೆಯಲ್ಲ, UDF ಬಂತು. ಇದೆಲ್ಲ ಆಗಿ ಫೈನಲಿ 2028ಕ್ಕೆ ಅನುಪಮ ಶೆಣೈ ಅವರು ಉಡುಪಿಯೋ, ಕಾಪುವೋ, ಪಡುಬಿದ್ರಿಯೋ ಹೊಸ ಕ್ಷೇತ್ರಗಳಾಗುತ್ತೋ ಅಲ್ಲೆಲ್ಲ ಒಂದ್ ಕಡೆ ಕಂಟೆಸ್ಟ್ ಮಾಡ್ತಾರೆ. ಅವ್ರಿಗೆ ಆಫರ್ ಇದೆ, ಒಂದು ನ್ಯಾಷನಲ್ ಪಾರ್ಟಿನೇ ಅವ್ರಿಗೆ ಮುಂದಿನ ಇಲೆಕ್ಷನ್ಗೆ ಕಂಟೆಸ್ಟ್ ಮಾಡುವ ಅವಕಾಶವನ್ನು ಕೊಡುತ್ತೆ. ಅದಕ್ಕೆ ಬೇಕಾದ ಸಿದ್ಧತೆಗಳಲ್ಲಿ ಅನುಪಮ ಶೆಣೈ ಅವರು ಸದ್ಯ ಕಾರ್ಯನಿರತರಾಗಿದ್ದಾರೆ, ಬ್ಯುಸಿ ಆಗಿದ್ದಾರೆ. ಅದರ ಪಾರ್ಟೇ ಈಗ ನಡೆಸ್ತಾ ಇರುವಂತ 1 by 1 ಪ್ರೆಸ್ ಮೀಟ್ಗಳು. ಇಲ್ಲ, ಎಂತ ಗೊತ್ತಾ, ಇವಾಗ ಒಂದನೇದಾಗಿ ಎಂತ ಡಿಲಿಮಿಟೇಷನ್ ಆಗುತ್ತಾ? ಆಗ್ಬಹುದು ಅಂತ ಹೇಳಿ 99% ಆಗುತ್ತೆ ಅಂತ. ಆದ್ರೂ ಸಹ ನಾನು ಇಲ್ಲಿ ಸ್ಪರ್ಧಿಸೋದಿಲ್ಲ. ಸ್ಪರ್ಧಿಸುವ ಮನ್ಸಿದ್ರೆ ನಾನು ಕೂಡ್ಲಿಗಿ ಕಡೆ ಸ್ಪರ್ಧಿಸ್ಲಿಕ್ಕೆ ಇಷ್ಟಪಡ್ತೇನೆ. ನನಗೆ ಆ ಜನ ನನ್ನ ಫೇವ್ರೇಟ್. ಅವ್ರ ನೋಡಿ ಜಗಳ ಮಾಡಿರ್ಲಿ, ಎಂತ ಮಾಡಿರ್ಲಿ, ಅವರಷ್ಟು ನನಗೆ ಪ್ರೀತಿ, ಆ ಬಳ್ಳಾರಿ ಜನರ ಮೇಲೆ ಎಷ್ಟು ಪ್ರೀತಿ ಇದೆ ನನಗೆ ಪ್ರಪಂಚದಲ್ಲಿ ಯಾರ ಮೇಲೆ ಇಲ್ಲ ಅಂತ ಹೇಳ್ಬೋದು. ಲವ್ ಹೇಟ್ ರಿಲೇಶನ್ಶಿಪ್ ಹೇಳ್ತೀವಲ್ಲ, ಆ ತರ ಆಗಿಬಿಟ್ಟಿದೆ ನನಗೆ ಆ ಕಡೆ. ಬಟ್ ಅಲ್ಲಿ ಅದು ಈಗ ST ಮೀಸಲು ಕ್ಷೇತ್ರ. ಸೊ ಹಾಗಾಗಿ ನನಗೆ ಅಲ್ಲಿ ಹೋಗ್ಲಿಕ್ಕೆ ಆಗಿಲ್ಲ. ಇಲ್ಲಿ ನಾನು ಕಂಟೆಸ್ಟ್ ಮಾಡಿದ್ರೆ ನನಗೇನು ಇದಾಗೋದಿಲ್ಲ ಅಂತ ಗೊತ್ತಿತ್ತು ನನಗೆ. ಬಟ್ ನನಗೆ ಒಂದು ಇಲೆಕ್ಷನ್ ಸಿಸ್ಟಮ್ ಪ್ರೊಸೀಜರ್ ಎಲ್ಲ ಗೊತ್ತಾಗಬೇಕಾದ್ರೆ ನಾವು ಅದು ಇಲೆಕ್ಷನ್ ಅಲ್ಲಿ ಇಳಿದ್ರೆ ಮಾತ್ರ ಗೊತ್ತಾಗೋದು. ನಾಮಿನೇಷನ್ ಫೈಲಿಂಗ್ ಅಂದ್ರೆ ಏನು, ಹಾಗೆ ಅದಕ್ಕೆ ಒಂದು 2018 ನಾನು ಸ್ಪರ್ಧೆ ಮಾಡಿದೆ ಒಂದ್ಸಲ. ಈಗ ನನ್ನದು ಅಂಥದ್ದೇನು ಇಂಟೆನ್ಷನ್ ಇಲ್ಲ, ನಾನು ಮುಂದುವರಿತೇನೆ. ಈಗ ಈ ಒಂದು ಪಕ್ಷದ ವೇದಿಕೆಯಾಗಿ ಯೂಸ್ ಮಾಡ್ತಾ ಇದ್ದೇನೆ ಅಷ್ಟೇ, ಭಾರತೀಯ ಜನಶಕ್ತಿ ಕಾಂಗ್ರೆಸ್ ಅಂತ ಹೇಳಿ. ಸೊ ಇದರಲ್ಲಿ ನೀವು ಸಜ್ಜಿಗೆ ಬಜ್ಜಿಲಿ ಎಲ್ಲ ಇದೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಜನಶಕ್ತಿ ಭಾರತೀಯ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ನೆನಪಾಗ್ತದೆ, ಜನಶಕ್ತಿ ಹೇಳಿದ್ರೆ JDS ನೆನಪಾಗ್ತದಂತೆ, ಕಾಂಗ್ರೆಸ್. ಸೊ ಆದ್ರೆ ಯಾರು 3 ವರ್ಷ ಬರ್ಲಿಲ್ಲ. ಸೊ ಅದಕ್ಕೆ ನೋಡ್ಬೇಕು ಎಂತ ಅಂತ ಹೇಳಿ. ಆದ್ರೆ ಏನು ಧ್ವನಿ ನೀಡ್ಲಿಕ್ಕೆ ಒಂದು ಸಂಘಟನೆ ಆಧಾರದಲ್ಲಿ ಇದನ್ನ, ಅದಕ್ಕಾಗಿ ನಾನು ಒಬ್ಳೇ ಇದು 10 ಸುತ್ತ ಫಸ್ಟ್ ಇಲೆಕ್ಷನಿಗೆ ಮತ್ತೆ ಪಕ್ಷ ಎಲ್ಲ ಸ್ಥಾಪನೆ ಮಾಡಿದಾಗ ಒಳ್ಳೆ ಪಾಠ ಎಲ್ಲ ನಾವು ಕಲ್ತಿರ್ತೀವಿ. ಅಂತ ಹೇಳಿದ್ರೆ ಜನ ಯಾಕೆ ಬರ್ತಾರ ಅಂತ ಹೇಳಿ ಒಂದು ಒಳ್ಳೆ ಲೆಸನ್ ನಮ್ಗೆ ಕಲಿಯೋದು ಆಗ. ಉದ್ದೇಶಗಳೆಲ್ಲ ತುಂಬಾ ಯುತ್ಗೆ ಇಂಟ್ರೆಸ್ಟ್ ಇರೋದು ಇದೆ ಪಾಲಿಟಿಕ್ಸ್ಗೆ, ಬಟ್ ದೇ ಥಿಂಕ್ ದಟ್ ಇಟ್ ಈಸ್ ಎ ರಾಂಗ್ ಫೀಲ್ಡ್ ಅನ್ನುವ ರೀತಿನೇ ಎಂಟರ್ ಆಗ್ತಾರೆ. ಅಂದ್ರೆ ಅದ್ರಲ್ಲಿ ಗುಂಡಾಗಿರಿ ಇರಬೇಕು ಅಂತಾನೆ ಭಾವಿಸಿರ್ತಾರೆ. CJP ಅವರು ಮಾಡ್ತಾ ಇರೋದು ಗುಂಡಾಗಿರಿನೇ ಒಂದ್ ರೀತಿಯಲ್ಲಿ. ಮತ್ತೆ ಅದಕ್ಕೆ ಇವರು ಕಾಂಗ್ರೆಸ್ನವರು ಎಂತ ಸಪೋರ್ಟ್ ಮಾಡೋದು ನೋಡಿದ್ರೆ ಮೇ ಬಿ ಈಗ ಅಂತೂ ಗುಂಡಾಗಿರಿ ಹಿನ್ನೆಲೆಯಿಂದ ಬಂದ್ರೆ ಪೊಲಿಟಿಕ್ಸ್ ಅಲ್ಲಿ ಒಳ್ಳೆ ಸ್ಕೋಪ್ ಇದೆ ಅಂತ ಈಗ ಒಂದು ಪ್ರೂವ್ ಆಗಿದೆ. ಸೊ ಹಾಗೇನೆ ಇನ್ನು ಗುಂಡಾಗಿರಿಯ ಶಾಲೆಗಳನ್ನ ತೆರೆಯೋದು ಬೆಟರ್ ಅಂತ ಕಾಂಗ್ರೆಸ್ ಸಹ ಭಾವನೆ ಹೊಂದಿರಬಹುದು ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಇಷ್ಟು ಬಿಲ್ಡಪ್ ಕೊಡ್ತಾ ಇದ್ದಾರೆ. ಒಂದು ಕ್ವಾಲಿಫಿಕೇಶನ್ ಕೇಳಿದ್ರೆ CJP ಅವರದ್ದು ಅದೇ ಏನು ಲೇಜಿ ಆಗಿರ್ಬೇಕು, 11 ಗಂಟೆ ಸೋಷಿಯಲ್ ಮೀಡಿಯಾ, ಮತ್ತೆ ನಿರುದ್ಯೋಗಿ ಆಗಿರ್ಬೇಕು ಅಂತ. ಅಂತವ್ರನ್ನ ಬೆಂಬಲಕ್ಕೆ ನಿಲ್ಲಿಸಿದ್ದಾರೆ. ಹೋರಾಟ ಯಾವತ್ತು ಈ ತರ ಹೇಳ್ಕೊಂಡು ಬಂದದಿಲ್ಲ. ಈಗ ಸಿಸ್ಟಮ್ ಇಂದ ಹೊರಗಡೆ ಬಂದವರಲ್ಲಿ ನಾನು ಒಂದೊಂದು ಲಿಸ್ಟ್ ತೆಗಿತಾ ಬಂದ್ರೆ ಆ ಲಿಸ್ಟ್ ಅಲ್ಲಿ ಫಸ್ಟ್ ಹೆಸರು ಅಣ್ಣಾಮಲೈ ಅವರು ತೆಗಿಬೋದೇನೋ. ಅಣ್ಣಾಮಲೈ ಅವರು ಕೂಡ ರಾಜಕೀಯವಾಗಿ ನಾನೇನೋ ಮಾಡ್ತೀನಿ ಅಂತ ಹೊರಟ್ರು, ಒಂದು ಪಕ್ಷವನ್ನ ಸೇರ್ಕೊಂಡ್ರು. ಆ ಪಕ್ಷ ಅಣ್ಣಾಮಲೈಯನ್ನೇ ಒಂದ್ ಸೈಡ್ ಕೂರಿಸ್ತು. ಅಂದ್ರೆ ಅಪಾರ ಜನ ಬೆಂಬಲ, ಅದ್ರ ಜೊತೆಗೆ ಸಮಸ್ಯೆಗಳಿಲ್ಲ ಅಂತ ಹೇಳೋದಿಲ್ಲ, ಆದ್ರೆ ಸಮಸ್ಯೆಗಳನ್ನ ಸಮಾಜಕ್ಕೆ ಕಾಣೋ ರೀತಿಯಲ್ಲಿ ಯಾವುದು ನಿರ್ವಹಿಸಿಕೊಳ್ಳದೆ ಅವರಾಗಿ ಅದನ್ನ ನಿವೃತ್ತಿ ಪಡ್ಕೊಂಡು ನಾನು ಇರೋದಿಲ್ಲ ಅಂತ ಹೇಳಿ ಹೊರಗಡೆ ಹೋಗಿ ಅಣ್ಣಾಮಲೈ ಅವರನ್ನೇ ಜನ ಬೆಂಬಲಿಸಿಲ್ಲ ಅನ್ನೋದೊಂದು ಆಂಗಲ್ ಇದೆ. ಇಲ್ಲ, ಅದು ತಪ್ಪು ಅಭಿಪ್ರಾಯ. ಅಣ್ಣಾಮಲೈ ಒಂದು ನನ್ಗೆ ತಕ್ಕ ಮಟ್ಟಿಗೆ, ತುಂಬಾ ಅಂತ ಹೇಳೋದಿಲ್ಲ, ಬಟ್ ಸ್ವಲ್ಪ ಮಟ್ಟಿಗೆ ಪರಿಚಯ ಇರುವ ವ್ಯಕ್ತಿ. ಈಸ್ ಎ ವೆರಿ ಹ್ಯೂಮನ್ ಮ್ಯಾನ್ ಅಂತ ಹೇಳಿದ್ರೆ ಮಾನವೀಯತೆಯ ಗುಣ ಇರುವ ವ್ಯಕ್ತಿ. ನಿಮ್ಗೆ ಪೊಲೀಸರಲ್ಲಿ ಇಟ್ಸ್ ಅ ಲಾಸ್, ನನ್ನನ್ನು ನೀವು ಕಳೆದುಕೊಂಡಿದ್ದೀರಿ ನಾನು ಹೇಳೋದಾದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್. ಇವನ್ ಅಣ್ಣಾಮಲೈ ಡಸಂಟ್ ಇವನ್ ಟಾಕ್ ಲೌಡ್ಲಿ, ಅಥವಾ ಅವರು ನಾನು ಅಟ್ಲೀಸ್ಟ್ ಬೈತೇನೆ ಆದ್ರು ಅವರು ಅದು ಮಾಡೋದಿಲ್ಲ. ಅಷ್ಟು ಸಭ್ಯ ವ್ಯಕ್ತಿ ಅವರು. ವೆರಿ ಜೆಂಟಲ್ ಮ್ಯಾನ್ ಆಸ್ ವೆಲ್. ಅವರು ತುಂಬಾ ಹ್ಯೂಮನ್, ಮಾನವೀಯ ಗುಣಗಳುಳ್ಳ ವ್ಯಕ್ತಿ. ನನ್ನಲ್ಲಿ ಮಾನವೀಯತೆ ಇದೆ, ಬಟ್ ನನಗೆ ಪ್ರಾಬ್ಲಮ್ ಎಲ್ಲ ನೋಡಿದಾಗ ಇವರು ಎಲ್ಲ ಪ್ರಾಬ್ಲಮ್ ಅನ್ನ ಪೊಲೀಸರ ತಲೆಗೆ ಹಾಕುವಾಗಿದೆಯಲ್ಲ, ಬಂದು ನಮ್ಮನ್ನ ನಾನು ಕೆಲವೊಂದ್ಸಲ ಬೈದ್ ಬಿಡ್ತೇನೆ ಅಷ್ಟೇ. ಬಟ್ ನಂತರ ಅಯ್ಯೋ ಬಂದ್ರಲ್ಲ ಅಂತ ಹೇಳಿ ಕರುಣೆ ಮೂಡಿ ಮತ್ತೆ ನಾನು ಅವ್ರದ್ದು ಪ್ರಾಬ್ಲಮ್ ಸಾಲ್ವ್ ಮಾಡಿ. ಬಟ್ ಅಣ್ಣಾಮಲೈ ವಾಸ್ ಲೈಕ್ ಹಿ ವಾಸ್ ಆಲ್ವೇಸ್ ಕಾಮ್ ನೇಚರ್ನ ವ್ಯಕ್ತಿ. ನನಗೆ ಅಣ್ಣಾಮಲೈ ನಾಟ್ ಓನ್ಲಿ ಹ್ಯೂಮನ್ ಪರ್ಸನ್, ಬಟ್ ಹಿ ಈಸ್ ಆಲ್ಸೋ ಇಂಟೆಲಿಜೆಂಟ್ ಪರ್ಸನ್ ನನ್ನ ಪ್ರಕಾರ. ಏನಂತ ಹೇಳಿದ್ರೆ ಅವ್ರು ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ನಾಯಕರಾಗಿ ಗುರುತಿಸ್ಕೊಳ್ಳಿಕ್ಕೆ ಕಾರಣ BJP. ಅವ್ರು BJP ಸೇರಿರ್ಬೋದು, ಅವ್ರಿಗೇನು ಹುದ್ದೆ ಈಗ ಅವ್ರು ಏನು ಆಗಿಲ್ಲ ಅಂತ ನೀವು ಹೇಳ್ಬೋದು. ಬಟ್ ಇಟ್ ಈಸ್, ನನಗೆ ಅನ್ಸೋ ಪ್ರಕಾರ ಇಟ್ ಈಸ್ ಹಿಸ್ ಚಾಯ್ಸ್.
ನಾನು ಏನು ಈಗ ಆಗೋದಿಲ್ಲ ಅನ್ನೋದಿದೆಯಲ್ಲ, ಅದು ಅಣ್ಣಾಮಲೈಯವರ ಚಾಯ್ಸ್ ಆಗಿದೆ ಅಂತ ಭಾವಿಸ್ತೇನೆ ನಾನು. ಯಾಕಂದ್ರೆ ಅಣ್ಣಾಮಲೈ ಮಾಡಿದ ಕೆಲಸಕ್ಕೆ ಬಿಜೆಪಿ ಒಂದು ಯಾವುದು ರಾಜ್ಯಸಭಾ MP ಕೊಡೋದು ಅಥವಾ ಇಲ್ಲಿ ಒಂದು MLC ಕೊಡೋದು ಏನೋ ಕಷ್ಟದ ಕೆಲಸ ಅಲ್ಲ. ದೇ ಕ್ಯಾನ್ ಡೂ ಇಟ್. ಈಗ ರಾಜ್ಯಸಭೆ ಮೊನ್ನೆ ಇಲೆಕ್ಷನ್ ಆಗುವಾಗ ಅಣ್ಣಾಮಲೈ ಏನು ಕೊಡೋದು, ಬಟ್ ರಾಜ್ಯಸಭೆ MP ಆದ ನಂತರ ಇದೆಯಲ್ಲ ಏನಾಗುತ್ತೆ, ನಿಮ್ದು ಲೈಫ್ ಸ್ಟಾಗ್ನೆಂಟ್ ಆಗುತ್ತೆ, ನಿಮ್ಗೆ ಜನರ ನಡುವೆ ಬೆರೀಲಿಕ್ಕೆ ಕಷ್ಟ ಉಂಟಾಗ್ತದೆ. ಒಂದ್ಸಲ MP MLA ಅಂತ ಹೇಳಿದ ನಂತರ ಜನರು ನಿಮ್ಮನ್ನ ಏನ್ ಮಾಡ್ತಾರೆ, ಮೇಲೇನೆ ಇಟ್ಬಿಡ್ತಾರೆ, ಅವಾಗ ಕಷ್ಟ ಆಗ್ತದೆ ಅವರಿಗೆ ಫೀಲ್ಡ್ ಅಲ್ಲಿ. ಸೊ ಹೀ ಈಸ್ ಎ ಯಂಗ್ ಬ್ಲಡ್ ಮತ್ತೆ ವೆರಿ ಆಕ್ಟಿವ್ ಮ್ಯಾನ್ ಅಂತ ಅನಿಸ್ತದೆ. ಸೊ ಹಿ ಕ್ಯಾನ್ ಬಿಲ್ಡ್ ಸಮಥಿಂಗ್ ಎಲ್ಸ್ ಅಂತ ಅನಿಸ್ತದೆ. ನನ್ನ ಪ್ರಕಾರ ಇನ್ನೊಂದು 10 to 15 years ಅಣ್ಣಾಮಲೈ ಮೇ ಬಿಕಮ್ CM ಆಫ್ ತಮಿಳ್ನಾಡು ಅಂತ ನನ್ನ ಅಭಿಪ್ರಾಯ. ಐ ಫೀಲ್ ಸೊ. ಮೇ ಬಿ ಇವತ್ತಿನ ಎಪಿಸೋಡ್ ನ ಕೊನೆಯ ಅಂದ್ರೆ ಅವರು ವಾಪಸ್ ಪಾಲಿಟಿಕ್ಸ್ ಗೆ ಬರ್ತಾರಾದ್ರೆ ಫೈನಲ್ ಸೆಟ್ ಆಫ್ ಕ್ವಶನ್ಸ್ ಅಂತ ಅನ್ಕೊಳ್ಳಿ. ಒಂದ್ 2-3 ಕ್ವಶನ್ಸ್ ಗಳ ಜೊತೆ ನಾವು ವಿ ವಿಲ್ ಎಂಡ್ ಇಟ್. ಒಬ್ಬ ಪೊಲೀಸ್ ಅಧಿಕಾರಿ ಕರ್ನಾಟಕದಲ್ಲಿ ಪೊಲೀಸ್ ಸೇವೆಯನ್ನ ಸೇರಿದವನು, ಆ ಪೊಲೀಸ್ ಅಧಿಕಾರಿಯಾಗಿ ವಯಸ್ಸಲ್ಲೇ ನಿವೃತ್ತಿ ಹೊಂದಬೇಕು ಅಂತಂದ್ರೆ ಆತ ಏನೇನ್ ಮಾಡಬೇಕು ಅಂತ ಒಂದು ಪ್ರಶ್ನೆ ಬರುತ್ತೆ. ಹೇಗಿರ್ಬೇಕು ಒಬ್ಬ ಪೊಲೀಸ್ ಅಧಿಕಾರಿ? ಅವ ಆ ಡ್ಯೂಟಿಯಲ್ಲೇ ಮುಂದುವರೆದು ಫೈನಲಿ ಎಲ್ಲರಿಗೂ ಒಳ್ಳೆಯವನು ಅಂತ ಅನ್ನಿಸ್ಕೊಂಡು ರಿಟೈರ್ ಆಗ್ಬೇಕು ಅಂತಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್. ಒಳ್ಳೆಯವನು ಅನ್ಸ್ಕೊಂಡು ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಂದ್ರೆ ಪೊಲೀಸ್ ಒಂಥರ ಇಡೀ ಸರ್ಕಾರವನ್ನೇ ತಲೆ ಮೇಲೆ ಹೊತ್ಕೊಂಡಿರುವ ಡಿಪಾರ್ಟ್ಮೆಂಟ್ ಅಂತ ಅನಿಸ್ತದೆ. ಎಲ್ಲ ಖರ್ಚು ವೆಚ್ಚಗಳು ಬಹಳಷ್ಟು ಸಂದರ್ಭದಲ್ಲಿ ಪೊಲೀಸರಿಗೆ ಮೇಂಟೈನ್ ಮಾಡ್ಬೇಕಾಗ್ತದೆ. ಬೈಗುಳವನ್ನು ಸಹ ಅವರೇ ತಗೊಳ್ಬೇಕಾಗ್ತದೆ, ಪೆಟ್ಟನ್ನು ಸಹ ಅವರೇ ತಿನ್ಬೇಕಾಗ್ತದೆ. ಯಾಕಂದ್ರೆ ಅವರು ಯೂನಿಫಾರ್ಮ್ ಅಲ್ಲಿ ಕಾಣಿಸಿಕೊಳ್ಳುವ ಸರ್ಕಾರ, ಜನರಿಗೆ ಎದ್ದು ಕಾಣ್ತಾರೆ. ಈಗ ಮಫ್ತಿಯಲ್ಲಿ ಇದ್ರೆ ಗೊತ್ತಾಗೋದಿಲ್ಲ. ಈಗ ಉಳಿದ ಸರ್ಕಾರಿ ನೌಕರರೆಲ್ಲ ಬೇರೆ ಆರ್ಡಿನರಿ ಕ್ಲೋತ್ ಅಲ್ಲಿ ಇರ್ತಾರೆ, ಅವರು ಕಾಣುದಿಲ್ಲ. ಆದ್ರೆ ಪೊಲೀಸರು ಅವ್ರಿಗೆ ಕಾಣಿಸ್ತಾರೆ. ಸೊ ಒಬ್ಬೊಬ್ರದ್ದು ಒಂದೊಂದು ರೀತಿಯ ಲೈಫ್ ಇರ್ತದೆ. ನನ್ನ ಲೈಫ್ ಹೀಗೆ ಆಯ್ತು ಅಷ್ಟೇ. ಏನಂತ ಹೇಳಿದ್ರೆ ನಾನು ಡಿಪಾರ್ಟ್ಮೆಂಟ್ ಹೊರಗೆ ಬಂದು ಇಲ್ಲಿಂದ ಮುಂದುವರಿ ಬೇರೆ ದಾರಿಯಲ್ಲಿ ಹೋಗ್ತಾ ಇರುವ ರೀತಿ. ಅವರವರ ಚಾಯ್ಸ್ ಹೇಗೆ ಮುಂದುವರಿಬೇಕು ಅನ್ನೋದು. ಸೊ ನನ್ಗೆ ಈ ಚಾಯ್ಸ್ ಕೊಟ್ಟಿದ್ದಾರೆ. ಮತ್ತೆ ನಿಮ್ಗೆ ಏನಾದ್ರು ನನ್ಗೆ ಈ ಬಗ್ಗೆ ಅದನ್ನ ಅವ್ರು ಕೇಳ್ತಾರೆ, ರಿಗ್ರೆಟ್ಸ್ ಇದೆಯಾ ಅಂತ ಕೇಳೋದು. ರಿಗ್ರೆಟ್ಸ್ ಥಿಂಗ್ ಈಸ್ ನಾನು ರಿಗ್ರೆಟ್ಸೇ ತಗೊಳ್ಬೇಕಾದ್ರೆ ನಾನು ಸಿವಿಲ್ ಸರ್ವಿಸ್ ಯಾಕೆ ಪ್ರಿಪೇರ್ ಮಾಡಿದೆ ಅಂತ ರಿಗ್ರೆಟ್ ಮಾಡ್ಬೇಕಂತ ಅನಿಸ್ತದೆ ಅಷ್ಟೇ. ಅದು ಬಿಟ್ರೆ ಬಟ್ ನನ್ಗೆ ಆ ಬಗ್ಗೆ ರಿಗ್ರೆಟ್ಸ್ ಇಲ್ಲ. ಯಾಕಂದ್ರೆ ಆ ಪ್ರಿಪರೇಷನ್ ಇದೆಯಲ್ಲ, ಪ್ರಿಪರೇಷನ್ ಅಲ್ಲಿ ನಮ್ಗೆ ತುಂಬಾ ವೈಡ್ ನಾಲೆಜ್ ಎಲ್ಲ ಒಂದು ಗ್ರಾಸ್ಪ್ ಮಾಡುವ ಇದು ಸಿಗ್ತದೆ. 4 ವರ್ಷದ ಪೊಲೀಸ್ ಡಿಪಾರ್ಟ್ಮೆಂಟ್ ಟ್ರೈನಿಂಗ್ ಮತ್ತೆ ನಂದು 2 ವರ್ಷ ಅಲ್ಲಿ ಕೂಡ್ಲಿಗೆ, ಎಸ್ಪೆಷಲಿ ಕೂಡ್ಲಿಗೆ ಇದೆಯಲ್ಲ, ರಾಜಕೀಯದ ಒಂದು ಹೊಸ ಅನುಭವನ ನಮ್ಗೆ ಕೊಟ್ಟಿತ್ತು ಅಂತ ಹೇಳಿದ್ರೆ. ನಮ್ಗೆ ಅಲ್ಲಿ ಆ ಬಸವಣ್ಣನ ಕಡೆಯವರು ಕೊಡೋ ಕಿಕ್ ಇದೆಯಲ್ಲ, ದಟ್ ಇಸ್ ಕಿಕ್. ಇಲ್ಲಿದ್ದು ನಿಮ್ದು ಇಟಾಲಿಯನ್ OPM-ನವರಿಂದ ನಿಮ್ಗೆ ಸಿಗುವ ಕಿಕ್ ಅಲ್ಲ, ಅದು ಇಟ್ಸ್ ಅ ಡಿಫ್ರೆಂಟ್ ಕಿಕ್. ಅಂದ್ರೆ ಇಲ್ಲಿರುವ ಎಲ್ಲ ನೀವು ಇಟಾಲಿಯನ್ OPM ಇದೆಲ್ಲ ಪವರ್ ಇಳಿದು ಹೋಗ್ತದೆ. OPM ಅಂದ್ರೆ ಗೊತ್ತಿರ್ಬೋದು, ಯಾರು ಕಾರ್ಲ್ ಮಾರ್ಕ್ಸ್ ಹೇಳಿದ OPM. ಸೊ ಇಲ್ಲಿದ್ದು ನಾವು ಕಲ್ತಿರೋದು ಇಟಾಲಿಯನ್ OPM ಇದ್ದು ಸ್ಕೂಲ್ಗಳಲ್ಲೇ. ಸೊ ನಮ್ಗೆ ಏನು ಆ ಅಮಲ್ ಇದೆಯಲ್ಲ, ಫುಲ್ ಜರ್ರನೆ ಇಳಿದದ್ದು ಬಸವಣ್ಣನ ಕಿಕ್ಕಲ್ಲಿ. ಬಸವಣ್ಣ ಕಿಕ್ ಅಂದ್ರೆ ಒದೆ, ಗೊತ್ತಾಯ್ತಾ? ಬಸವಣ್ಣನ ನಂದಿ ಕೊಟ್ಟ ಕಿಕ್ ಇದೆಯಲ್ಲ ಅಲ್ಲಿ ಬಳ್ಳಾರಿಯಲ್ಲಿ. ಸೊ ಎಲ್ಲ ಎಂತ ಅರೇಬಿಯನ್ OPM, ಇಟಾಲಿಯನ್ OPM ಇದೆಲ್ಲದ್ರದ್ದು ಪವರ್ ಇಳಿದು ಹೋಗ್ತದೆ ಆಗ. ಸೊ ಇಟ್ಸ್ ಅ ಗುಡ್ ಅನುಭವ, ನೋವಿನ ಅನುಭವ. ಯಾಕಂದ್ರೆ ಅದು ಒದೆ ಅಲ್ವಾ ಕಿಕ್. ಸೊ ಈ ಕಿಕ್ ಅಲ್ಲ, ಅಮಲಿನ ಕಿಕ್ ಅಲ್ಲ, ಅದು ಒದೆಯ ಕಿಕ್. ಸೊ ನೋವು ಜಾಸ್ತಿ ಆಗಿರ್ತದೆ, ಬಟ್ ಇಟ್ ಇಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಕೊಳ್ತೇನೆ. ಬಟ್ ಯು ಡೋಂಟ್ ರಿಗ್ರೆಟ್ ದ ಚಾಯ್ಸ್ ಆಫ್ ಪರ್ಸನಲಿ ನಾನು ಏನ್ ಗೊತ್ತಾ, ಐ ಮೋಟಿವೇಟ್ ಮೈ ಸೆಲ್ಫ್. ಏನಾದ್ರು ನಾನು ಆಪ್ಟಿಮಿಸ್ಟಿಕ್ ಆಗಿ ಹೋಪ್ಫುಲ್ ಆಗಿ ಇರೋಕ್ಕೆ ಇಷ್ಟಪಡುವವಳು. ನನ್ಗೆ ನಿಮ್ಮ ಹಾಗೇನೆ ಯಾರು ಸಿಕ್ಕಿದ್ರು, ನನಗೆ ಯೂಶುವಲಿ ಲಾ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೋಗ್ಲಿಕ್ಕೇನೆ ಕಿರಿಕಿರಿ ಆಗ್ತಾ ಇತ್ತು. ನಾನು ಈಗ ಒಂಥರ ನಾನ್ ಪ್ರಾಕ್ಟೀಸಿಂಗ್ ಆಗಿಬಿಟ್ಟಿದ್ದೇನೆ. ಹೋದ್ರೆ ಕೇಳುದು, ನಿಮ್ಮ ಬ್ಯಾಚ್ಮೆಂಟ್ ಎಲ್ಲ IPS ಆಗಿದಾರಲ್ಲ ಮೇಡಮ್, ನೀವು ಇರ್ತಿದ್ರಿ ಹಾಗೆ ಆಗ್ತಿದ್ರಿ. ನೀವು ಕೇಳಿದ ಹಾಗೇನೆ ಕಾರ್ ಬಿಟ್ರಿ ಬಂಗ್ಲೆ ಎಲ್ಲ ಇರ್ತಿತ್ತಲ್ಲ ಅಂತ ಹೇಳಿ ನಾನು ಅವ್ರಿಗೆಲ್ರಿಗೂ ಹೇಳೋದು. ಅವರೆಲ್ಲ IGP ಆಗಿ ರಿಟೈರ್ಡ್ ಆಗುವಾಗ ನೋಡಿ ನಾನು ಕರ್ನಾಟಕದ ಹೋಮ್ ಮಿನಿಸ್ಟರ್ ಆಗಿರ್ತೇನೆ ಅಂತ ಹೇಳಿ. ಹೋಮ್ ಮಿನಿಸ್ಟರ್ ಆಗೋದಕ್ಕೆ ಬಿಜೆಪಿ ಆಯ್ಕೆ ಮಾಡ್ಕೋತೀರಿ ಅಂತ ಸುದ್ದಿಯಪ್ಪ. ಸ್ವಲ್ಪ ರೈಟ್ ಮೈಂಡ್ ಸೆಟ್ ಇದೆ. ಮತ್ತು ಇಲ್ಲಿನ ಪ್ರತಿಕೂಲ ವಾತಾವರಣಗಳು ಕೆಲವು ಜನರನ್ನ ರಿಪ್ಲೇಸ್ ಮಾಡಿ ಅಲ್ಲಿ ಅನುಪಮಾ ಶೆಣೈ ಅವರನ್ನ ಪ್ಲೇಸ್ ಮಾಡುವ ಪ್ಲಾನ್ ಅಲ್ಲಿ ಬಿಜೆಪಿ ಇದೆ ಅಂತ ಹೇಳಿ ಕೂಡ ಒಂದು ವರ್ತಮಾನ ಇದೆ. ಹೌದಾ? ನೀವು ಬಿಜೆಪಿ ಜಾಯ್ನ್? ನನಗೆ ಏನು ಕಮ್ಯುನಿಕೇಶನ್ ಇರಲಿಲ್ಲ, ಆ ವಿಷಯದಲ್ಲಿ ಏನು ಮಾಹಿತಿ ಇಲ್ಲ. ನಾವಿಲ್ಲಿ ಬಿಜೆಪಿ ಅಥವಾ ಕಾಂಗ್ರೆಸ್ ಅದು ಲೆಫ್ಟಿಸ್ಟ್. ನಾನೇನೋ ಒಂದು PFI ವಿಷಯ ಮಾತನಾಡಿದ ಕೂಡಲೇ ನಾನು ರೈಟಿಸ್ಟ್ ಅಂತ ಆಗಿಬಿಡ್ತದೆ. ಬುಡೆ ಗ್ಯಾಂಗ್ ವಿರುದ್ಧ ಮಾತನಾಡಿದ, ಈವನ್ ಬುಡೆ ಗ್ಯಾಂಗ್ ವಿಷಯದಲ್ಲೂ
ಅಲ್ಟಿಮೇಟ್ಲಿ ಬುಡೆ ಉದ್ದೇಶ ಇದೆಯಲ್ಲ, ಇಟ್ಸ್ ಕ್ಲಿಯರ್ಲಿ ಒಳ್ಳೆ ಇದೆ. ಒಂದು ರೀತಿಯಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನ ರಿಫಾರ್ಮ್ ಮಾಡೋ ಒಂದು ಚಾನ್ಸಸ್ ಇದೆ. ಬಟ್ ಅವರು ಹೋಗ್ತಾ ಇರೋ ದಾರಿ ಜಸ್ಟ್ ಲೈಕ್ CJP ಬೆಳ್ತಂಗಡಿ ಪೊಲೀಸರ ಮೂಲಕ ಧರ್ಮಸ್ಥಳಕ್ಕೆ ತಾಕ್ತಾ ಇದ್ದಾರೆ. ಹಾಗೆ ಆಗ್ಬಾರ್ದು ಅನ್ನೋದು ನಾನು ಪರ್ಸನಲಿ ನಂಬಿರೋದು ಏನಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ಎಡ ಮತ್ತು ಬಲ ಅನ್ನುವ ಭಾಗ ಇದೆ. ನಮ್ಮ ಎಡಭಾಗದಲ್ಲಿ ನಮಗೆ ಹೃದಯ ಇದೆ, ಬಲಭಾಗದಲ್ಲಿ ಲಿವರ್ ಇದೆ, ಜಿಗರ್ ಅಂತ ಕರೀತಾರೆ. ಸೊ ಎಡಪಂಥೀಯರಲ್ಲಿ ಹೃದಯವಂತಿಕೆ ಇದೆ, ಬಲಪಂಥೀಯರಲ್ಲಿ ಜಿಗರ್ ಇದೆ ಅಂತ ಹೇಳಿ. ಸೊ ನಮ್ಗೆ ಆ ಎರಡು ಪಾರ್ಟ್ ಬೇಕು. ಎರಡು ಪಾರ್ಟ್ ಇದ್ರೆ ಇದೆಯಲ್ಲ, ಹೃದಯವಂತಿಕೆ ಮತ್ತೆ ಧೈರ್ಯದಿಂದ ಮುಂದುವರಿದ್ರೆ ಜೀವನ ಒಳ್ಳೇದಾಗುತ್ತೆ ಅಂತ ಹೇಳಿದ್ದು. ನಾವು ಅದು ಎರಡೂ ಬೇಡ, ಆ ಕಡೆ ಈ ಕಡೆ ಅಂತ ಹೇಳಿ ಎತ್ತು ಏರಿಗಳಿದ್ದಾರೆ, ಕೋಣ ನೀರಿಗಳಿದೆ ಅಂತ. ಸೊ ಎರಡು ಪಾರ್ಟಲ್ಲಿ ಏನು ಒಳ್ಳೇದಿದೆ, ಮತ್ತೆ ಎರಡು ಈಗ ಅವರು ಹೋರಾಟ ಮಾಡುವಾಗ ಅದರಲ್ಲಿ ಒಳ್ಳೇದು ಏನು ವಿಷಯ ಇದೆ ಅದರ ಬಗ್ಗೆ ಮಾತನಾಡೋಣ, ಇವರು ಹೋರಾಟ ಮಾಡುವಾಗ ಇದರಲ್ಲಿ ಏನು ಒಳ್ಳೇದು ಅದರ ಬಗ್ಗೆ ಮಾತನಾಡೋಣ ಅಂತೇಳಿ ನಾನು ಹೇಳೋದು. ಅದಕ್ಕಾಗಿ ನಾನು ಎರಡೂ ವಿಚಾರಗಳ ಧ್ವನಿ ಎತ್ತೇನೆ. ಹಾಗಾಗಿ ಎಲ್ರು ನೀವು BJPಯ ಕಾಂಗ್ರೆಸ್, ನೀವು ಎಡವ ಬಲವ? ನಾನು ಅವರಿಗೆ ಕೊಡೋ ಉತ್ತರ, ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಬಂದವಳು, ನಾನು ಒಂದೇ ಲೆಫ್ಟ್ ರೈಟ್ ಅಂತೇಳಿ ಮುಂದೆ ಹೋಗ್ತಾ ಇರೋದು, ಗೊತ್ತಾಯ್ತಾ? ಮಾರ್ಚ್ ಫಾಸ್ಟ್ ನಂದು. ನನ್ನದು ಗುರಿ ಏನಾದ್ರೆ ಇದ್ರೆ ಅದಕ್ಕೆ ರೀಚ್ ಆಗ್ಲಿಕ್ಕೆ ಅದು ಲೆಫ್ಟ್ ರೈಟ್ ಅಂತ ನೋಡಿದ್ರೆ ನಾನು ಲೆಫ್ಟ್ ರೈಟ್ ಕೆಲವೊಂದ್ಸಲ ಸ್ಲೋ ಮಾರ್ಚ್ ಲೆಫ್ಟ್ ರೈಟ್ ಅಂತ ಹೇಳಿ, ಕೆಲವೊಂದ್ಸಲ ಡಬಲ್ ಮಾರ್ಚ್ ಲೆಫ್ಟ್ ರೈಟ್ ಫಾಸ್ಟ್ ಆಗಿ, ಕೆಲವೊಂದ್ಸಲ ಮಾರ್ಚ್ ಫಾಸ್ಟ್ ಲೆಫ್ಟ್ ರೈಟ್ ಅಷ್ಟೇ. ಲೆಫ್ಟ್ ರೈಟ್ ಆಗಿ ನೀವು ಹೋಗ್ತಾ ಇರುವಂತ ದಾರಿ ಯಾವುದು? ಯಾಕಂದ್ರೆ ನಿನ್ನೆ ನಿಮ್ಮ ಕೊರಳಲ್ಲಿ ಒಂದು ರುದ್ರಾಕ್ಷಿ ಇತ್ತು, ವೈರಾಗ್ಯ ಏನಾದ್ರೂ ಹೊತ್ತು ಬಿಟ್ಟಿದ್ಯಾ ಅಥವಾ ಶಿವನ ಭಕ್ತೆ ಏನಾಯ್ತು ಅಂತ? ಆ ರುದ್ರಾಕ್ಷಿಗೂ ಅನುಪಮ ಶೆಣೈ ಅವ್ರಿಗೆ ಏನ್ ಸಂಬಂಧ ಇದೆ ಇಲ್ಲಿ? ರುದ್ರಾಕ್ಷಿ ಅಂತ ಹೇಳಿದ್ರೆ ಇದು ಆಕ್ಚುಲಿ ರೀಸೆಂಟ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ನನ್ಗೆ ತುಂಬಾ ಕ್ಲೋಸ್ ಇದ್ದ ಒಂದು ದೊಡ್ಡಪ್ಪ ತೀರ್ಕೊಂಡ್ರು. ಸೊ ಅವರ ಮಕ್ಕಳು ಅವರದ್ದು ಇದಿತ್ತು, ಇಂಟ್ರೆಸ್ಟ್ ಇತ್ತು ಏನಂತ ಹೇಳಿದ್ರೆ ಅವರ ಅಸ್ಥಿಯನ್ನ ಇಲ್ಲಿ ಗಂಡಕಿ ರಿವರ್ ಇಲ್ಲಿ ನೇಪಾಳದಲ್ಲಿ ಅದನ್ನ ಬಿಡಬೇಕು ಅಂತ ಹೇಳಿ ಅವ್ರದ್ದು ಆಸೆ ಆಗಿತ್ತು. ಸೊ ನನ್ನ ಕಸಿನ್ಸ್ ಅಲ್ಲಿಗೆ ಹೋಗಿ ವಾಪಸ್ ಬರುವಾಗ ಪಶುಪತಿನಾಥ್ ಟೆಂಪಲ್ ಇಂದ ಈ ಏನು ರುದ್ರಾಕ್ಷಿನ ತಗೊಂಡು ಬಂದಿದ್ರು, ನನ್ಗೊಂದು ಕೊಟ್ರು ಅವರು. ಸೊ ಐ ಫೆಲ್ಟ್ ಲೈಕ್ ಅದನ್ನ ಹಾಕೊಳ್ಳೋಣ ಅಂತ ಹೇಳಿ ಯಾಕೋ ಅನ್ಸಿತ್ತು. ಅದು ನಾನು ನಿನ್ನೆದು ಪೋಸ್ಟರ್ ಜಿರಳೆ ಅಲ್ಲ ಮಹಿಳೆ ಅಂತ ಹೇಳಿ ಮಾಡುವಾಗ ಅಲ್ಲಿ ಶಕ್ತಿ ಅಂತ ಹಾಕಿದೆ. ಆ ಶಕ್ತಿ ಆಕ್ಚುಲಿ ನಂದು ಜನಶಕ್ತಿ ಕಾಂಗ್ರೆಸ್ ಇದೆಯಲ್ಲ, ಜನಶಕ್ತಿ ಇದೆಯಲ್ಲ, ಅದ್ರದ್ದು ಅರ್ಧ ಪಾರ್ಟ್ ತರ ಶಕ್ತಿ. ಅಂಡ್ ಶಕ್ತಿ ಅಂದ್ರೆ ಪಾರ್ವತಿ ಅಂತ ಹೇಳಿ ಅರ್ಥ ಇದೆಯಲ್ಲ. ಸೊ ನಾನು ಅದೆಲ್ಲ ಶಿವನಿಗೆ ಸಂಬಂಧಪಟ್ಟ ವಿಷಯ ಮತ್ತೆ ಪಾರ್ವತಿಗೆ ಸಂಬಂಧ. ಶಿವನಿಗೆ ಅಂತೇಳಿ ಹೇಳುವಾಗ ಧರ್ಮಸ್ಥಳದ ಮಂಜುನಾಥ ಸಹ ಆಗ್ತಾರೆ. ನಮ್ಮ ಕುಟುಂಬದ ಕುಲದೇವರು ಕಾತ್ಯಾಯನಿ ಬಾಣೇಶ್ವರ. ಸೊ ಬಾಣೇಶ್ವರ ಅಂದ್ರೆ ಈಶ್ವರ, ಊರಿನ ದೇವರು ಮಾಲಿಂಗೇಶ್ವರ. ಸೊ ಎಲ್ಲರನ್ನ ಶಿವನನ್ನ ನೆನಪಿಸ್ಕೊಂಡ್ಬಿಟ್ಟು ರುದ್ರಾಕ್ಷಿ ಹೇಗಿತ್ತು ಅಲ್ಲ ಅಂತೇಳಿ ಒಂದು ರೀತಿಯಲ್ಲಿ ಏನು ಪುಣ್ಯಕ್ಕೆ ರೌದ್ರಾವತಾರ ತಾಳದಿದ್ರೆ ಸಾಕು ಅಂತೇಳಿ ಮಾತ್ರ ಒಂದು ರುದ್ರಾಕ್ಷಿ ಅಂತ ಹೇಳಿ ರೌದ್ರ ಅಂತ ಹೇಳಿ ಆಗದೇ ಇದ್ರೆ ಒಂದು ಸಾಕು ಅಂತೇಳಿ ಅಂದ್ಕೊಂಡೆ. ಶಾಂತಿ ಕೊಟ್ರೆ ಸಾಕು ಮನಸ್ಸಿಗೆ, ನನಗೂ ಸಹ ಜನರಿಗೂ ಸಹ ಅಂತೇಳಿ ಒಂದು ಉದ್ದೇಶದಿಂದ ಹಾಕಿರೋ. ಇವತ್ತಿನ ಸಮಾಜ ಹೆಂಗಾಗಿದೆ ನೋಡಿ. ಮೊದಲು ಇದನ್ನ ಯಾರು ಪ್ರಶ್ನೆ ಮಾಡ್ತಿರ್ಲಿಲ್ಲ. ಇವತ್ತು ರುದ್ರಾಕ್ಷಿ ಹಾಕೊಂಡ್ರು ಅದಕ್ಕೊಂದು ಅರ್ಥ ಕಲ್ಪಿಸುವಂತಹ ಅಥವಾ ಅದನ್ನ ಹಾಕೊಂಡಿದ್ದಾರೆ ಅಂತಂದ್ರೆ ಅದಕ್ಕೆ ಏನೋ ಒಂದು ಕಾರಣ ಇದೆ ಅನ್ನುವಂತ ಯೋಚನೆ ಮಾಡುವ ಮಟ್ಟಿಗೆ ನಾವು ನಮ್ಮ ಸಮಾಜ ಇವತ್ತು ಬೆಳೆದಿದೆ ಅಂತ ನಾನು ಅನ್ಕೋತೀನಿ. ತುಂಬಾ ದೊಡ್ಡ ತಪ್ಪು ಅಭಿಪ್ರಾಯ ಅದು ನಮ್ದು. ಏನಂತ ಹೇಳಿದ್ರೆ ನಿಜವಾಗಿ ನೋಡಕ್ ಹೋದ್ರೆ ಈಗ ಎಡಪಂಥೀಯರಲ್ಲಿ ಹೇಳುವಾಗ ಬುದ್ಧ ಬಸವ ಅಂತ ಹೇಳ್ತಾರೆ, ಬಟ್ ಇಬ್ರು ಸಹ ಆಧ್ಯಾತ್ಮದ ಗುರುಗಳೇ. ಅವರಿಬ್ರು ಸ್ಪಿರಿಚುವಾಲಿಟಿ ಮತ್ತೆ ಧರ್ಮವನ್ನೇ ಇದು ಮಾಡಿದವರು. ನಿಮ್ಗೆ ಧರ್ಮವನ್ನ ಕೇವಲ ರಿಚುವಲ್ಗಳ ಮೂಲಕ ಫಾಲೋ ಮಾಡ್ಬೇಕಾಗಿಲ್ಲ, ಸಾವಿರಾರು ದೇವರುಗಳ ಮೂಲಕ ಬೇಡ ಅಂತ ಹೇಳಿ ಒಂದೇ ಲಿಂಗವನ್ನು ಮಾತ್ರ ಪೂಜೆ ಮಾಡಿ ಮತ್ತೆ ಸಮಾನತೆಯನ್ನು ಸಾರಿ ಬಸವಣ್ಣನವರು ಸಹ ಸಾರಿದ್ದು ಸ್ಪಿರಿಚುವಾಲಿಟಿಯನ್ನೇ ಅಧ್ಯಾತ್ಮವನ್ನೇ. ಈ ಕಡೆಯಿಂದ ಬುದ್ಧ ಸಹ ಸಾರಿದ್ದು ಎಲ್ಲವನ್ನ ತ್ಯಜಿಸಿ ಮೋಕ್ಷ ಪಡೆಯೋದಕ್ಕೋಸ್ಕರ ಅವರು ಪ್ರಯತ್ನ ಪಟ್ಟವ್ರೆ. ಆಕ್ಚುಲಿ ಅವರನ್ನ ಕನ್ಸಿಡರ್ ಮಾಡ್ಬೇಕಾದ್ರೆ ನಾವು ಬಲಪಂಥೀಯರು ಅಂತಾನೆ, ಯಾಕಂದ್ರೆ ಇಟ್ ಇಸ್ ರಿಲೇಟೆಡ್ ಟು ಗಾಡ್. ಎಡಪಂಥೀಯರಿಗೆ ದೇವರಿಲ್ಲ ಅನ್ನೋದು. ಸೊ ಇವರ ಆಧ್ಯಾತ್ಮದ ನಂಬಿಕೆ ಇರುವವರು ಯಾರು ಇಬ್ರು ಸಹ ಒಂಥರ ಅದು ತುಂಬಾ ಮಿಕ್ಸ್ಡ್ ಆಗ್ಬಿಟ್ಟಿದೆ. ಮತ್ತೆ ನಮ್ದು ಕರಾವಳಿ ಇದೆಯಲ್ಲ, ಇಟ್ಸ್ ಪರಶುರಾಮನ ಸೃಷ್ಟಿ. ನಾವು ಎಲ್ಲರೂ ಈಗ ಈ ಕಾಂಗ್ರೆಸ್ಸಿಗರು ಎಡಪಂಥೀಯರೆಲ್ಲ ಭಾವಿಸಿರೋದು ಏನಂತ ಹೇಳಿದ್ರೆ, ಇಲ್ಲಿ ಹಿಂದೂ ಧರ್ಮದ ಬಗೆಗಿನ ಕಾಳಜಿ ಬಂದಿದ್ದು RSS ಬಂದ್ಮೇಲೆ ಅಥವಾ BJP ಬಂದ್ಮೇಲೆ ಅಂತ ಅನ್ಕೊಂಡಿದ್ದಾರೆ. ನೋ, ನಮ್ದು ಇದು ಪರಶುರಾಮನ ಸೃಷ್ಟಿ. ಪರಶುರಾಮ ಇಸ್ ಬಿಫೋರ್ ರಾಮ ಅವತಾರ ಇದೆಯಲ್ಲ, ಅದನ್ನ ನಾವೆಲ್ಲ ಮರೆತು ಬಿಟ್ಟಿದ್ದೇವೆ. ಆ್ಯಂಡ್ ಪರಶುರಾಮ ಮಾಡಿದ್ದು ಏನು ಹೇಳಿ, ಆತ 21 ಬಾರಿ ಪ್ರಪಂಚವನ್ನ ಸುತ್ತಿ ಬಂದ್ಬಿಟ್ಟು ದುಷ್ಟ ದುರುಳ ಕ್ಷತ್ರಿಯರು ಅಂದ್ರೆ ಯಾರು? ಆಳುವ ವರ್ಗದವರು, ರಾಜರು, ರಾಜಕಾರಣಿಗಳು, ಅವರ ತಲೆಯನ್ನು ಕಡ್ದಿದ್ದು, ಅವರ ದುರುಳತನವನ್ನು ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು. ಸೊ ನಾವು ಇದು ಪರಶುರಾಮನ ಸೃಷ್ಟಿಯನ್ನು ನಾವು ನೆನಪಿಸ್ಕೊಳ್ಬೇಕಾದ ಅವಶ್ಯಕತೆ ಇದೆ. ಒಂದು ಕಾಲದಲ್ಲಿ ಕರಾವಳಿ ಇದೆಯಲ್ಲ ಭ್ರಷ್ಟರ ವಿರುದ್ಧ ಇತ್ತು, ಭ್ರಷ್ಟಾಚಾರ ಇಲ್ಲಿ ಇರಲಿಲ್ಲ.
ತುಂಬಾ ಕಡಿಮೆ. ಅಂದ್ರೆ ಇಡೀ ಕರ್ನಾಟಕದಲ್ಲಿ ನೋಡಕ್ ಹೋದ್ರೆ ಕರಾವಳಿ ಅತ್ಯಂತ ಕಡಿಮೆ ಭ್ರಷ್ಟಾಚಾರ ಇದಿತ್ತು. ಆದ್ರೆ ಇವತ್ತು ನಮಗೂ ಇಲ್ಲಿ ಒಂಥರ ಅದು ಕಾಮನ್, ಪರವಾಗಿಲ್ಲ ಅಂತ ಹೇಳಿ. ಉದಾಹರಣೆ ಕೊಡೋದಾದ್ರೆ ಆ ಪರಶುರಾಮನ ಸ್ಟ್ಯಾಚ್ಯೂ ಇದೆಯಲ್ಲ, ಸೊಂಟ ಮುರಿದು ನಿಲ್ಲಿಸಿದ್ದಾರೆ. ಎಷ್ಟು ಸಮಯ ಆಯ್ತು? 4 ವರ್ಷ ಆಗ್ತಾ ಬಂತು ಈಗ ಅದು. ನಾನೀಗ ಬಿಜೆಪಿ ಅವರನ್ನು ಕೇಳೋದು, ರಾಮನ ಮೂರ್ತಿ ಆಗಿದ್ರೆ ಇಷ್ಟೊತ್ತಿಗೆ ಯಾರೋ ಮುಸ್ಲಿಂ ಅದನ್ನು ಮುರಿದು ಹಾಕಿದೆ ಅಂತ ಹೊಡೆದಾಕ್ತಿದ್ರು ಎಲ್ಲರನ್ನ, ಚಂದ ವಸೂಲಿ ಮಾಡಿ ಕಟ್ತಿಗೆ ಹಾಕ್ತಿದ್ರು. ಕ್ರಿಶ್ಚಿಯನ್ರಾದ್ರೆ, ಈಗ ಇವರು ಕಾಂಗ್ರೆಸ್ ಪಕ್ಷದವರಾದ್ರೆ ಅಲ್ಲಿ ಏನಾದ್ರೂ ಶಿಲುಬೆ ಮುರಿದು ಬಿಟ್ಟಿದ್ರೆ ಈಗ ಒಂದು ಬಂಗಾರದ ಶಿಲುಬೆ ಆಗ್ತಾ ಇದ್ರು ಇವರು. ಮತ್ತೆ ಪರಶುರಾಮನ ಮೂರ್ತಿ ಆಗಿದ್ರಿಂದ ಅಲ್ವಾ ಸೊಂಟ ಮುರಿದು ಎಷ್ಟು ಸಮಯ ಆಯ್ತು? ನಾಚೆ ಆಗುದಿಲ್ಲ. ಅದನ್ನು ಆ ಮೂರ್ತಿ ನೆಟ್ಟಿ ಇವರು ಎಂತ ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡ್ತಾರೆ? ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡಿ, ಪ್ರವಾಸೋದ್ಯಮ ಇಲ್ಲಿ ಅದಕ್ಕೆ ಪ್ರವಾಸೋದ್ಯಮ ಸ್ಕೋಪ್ ಇದೆ ಅಂತೆ. ಎಂತ ಅರ್ಧ ಮುರಿದ ಸ್ಟ್ಯಾಚ್ಯೂ ಇಟ್ಬಿಟ್ಟು ಇಡೀ ಪ್ರಪಂಚಕ್ಕೆ ಕರ್ನಾಟಕದಲ್ಲಿ ಬಿಜೆಪಿ ಅಥವಾ ಕರಾವಳಿಯಲ್ಲಿ ಎಷ್ಟು ಭ್ರಷ್ಟಾಚಾರ ತೋರಿಸ್ಲಿಕ್ಕೆ ಆ ಮೂರ್ತಿ ಇಟ್ಟಿರೋದು ಆ ಥರ. ಸೊ ಧರ್ಮ ಎಂತ, ಪರಶುರಾಮನ ಕಾಲದಲ್ಲಿ ಸಹ ಹಿಂದೂ ಧರ್ಮವೇ ಅದು ಅಲ್ವಾ? ಸೊ ರಾಮನ ಕಾಲದಲ್ಲಿ ಸಹ ಹಿಂದೂ ಧರ್ಮ, ಕೃಷ್ಣನ ಕಾಲದಲ್ಲಿ ಹಿಂದೂ ಧರ್ಮ, ಈಗ ಕಲ್ಕಿ ಅಂತ ಅವತಾರ ಹೇಳ್ತಾರೆ, ಅದು ಹಿಂದೂ ಧರ್ಮವೇ ಇದ್ದದ್ದು. ಮೇ ಬಿ ನಮಗೆ ಏನಂತ ಹೇಳಿದ್ರೆ, ಈ ಕರಾವಳಿಯವರಿಗೆ ದೇವರ ಬಗ್ಗೆ ಹೆಚ್ಚಿನ ನಂಬಿಕೆ, ಯಾಕಂತ ಹೇಳಿದ್ರೆ ನಮಗೆ ಸಮುದ್ರ ಇರೋದ್ರಿಂದ ಆ ಸಮುದ್ರ ಯಾವಾಗ ಏನ ಮಾಡುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಅಸ್ಥಿರ ಬದುಕು ಒಂಥರ. ಈಗ ಸುನಾಮಿ ಬಂತು, ಅದು ಸಹ ಸಮುದ್ರಕ್ಕೇನೆ ಬಂದಿರುವಂಥದ್ದು. ನಮಗೆ ದೇವರ ಮೇಲೆ ಅದಕ್ಕೆ ಭಕ್ತಿ ಇರೋದು. ವಿ ಆರ್ ವೆರಿ, ದೊಡ್ಡ ಪ್ರವಾಹ ಬಂದ್ರೆ ಮೇಲೆ ಬಂದ್ರೆ ಅಂತ ಹೇಳಿ ಒಂದು ಇದಿರ್ತದೆ. ಅದಕ್ಕೆ ನಾವು ಧರ್ಮಬೀರುಗಳು, ದೈವ ಭಕ್ತರು ಆಗಿದ್ದೀವಿ. ಅದನ್ನೇ ಮ್ಯಾನಿಪುಲೇಟ್ ಮಾಡ್ತಾ ಮಾಡ್ತಾ ಬೇರೆ ಬೇರೆ ಅರ್ಥ ಬರ್ತಾ ಇದೆ ಅಂತ ಅನ್ಸೋದು ನನಗೆ. ರೈಟ್, ಓಕೆ. ಅಂದ್ರೆ ನಿಮ್ಮ ವಿಷನ್ ಸಮಾಜದ ಪರವಾಗಿದೆ, ಸಮಾಜದ ಅಭಿವೃದ್ಧಿ ಅಥವಾ ಸಮಾಜದಲ್ಲಿರುವಂತಹ ಪ್ರತಿಯೊಬ್ಬರ ಸೇವೆ ಮಾಡುವಂತ ಆಲೋಚನೆಯಲ್ಲಿ ನೀವಿದ್ದೀರಿ. ನಿಮ್ಮ ಆಲೋಚನೆಗೆ ಇನ್ನಷ್ಟು ಶಕ್ತಿ ಸಿಗ್ಲಿ, ನಿಮ್ಮ ಕಲ್ಪನೆಗಳು ಅಥವಾ ನಿಮ್ಮ ಮನಸ್ಸಲ್ಲಿರುವಂತಹ ಆಸೆಗಳು ಈಡೇರುವಂತೆ ದೇವರು ನಿಮಗೆ ಅನುಗ್ರಹಿಸಲಿ ಅನ್ನುವಂಥ ಆಶಯದ ಜೊತೆಗೆ ಸಮಾಜದಲ್ಲಿ ಆಗ್ತಾ ಇರುವಂತಹ ತಪ್ಪುಗಳನ್ನ ಎತ್ತಿ ಅದನ್ನ ತಿದ್ದುವ ನಿಮ್ಮ ಯಾವ ಹೋರಾಟ ಇದೆ ಅದ್ರ ಜೊತೆಗೆ ಸದಾ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅನ್ನುವ ವಿಶ್ವಾಸವನ್ನ ಈ ಮುಖಾಂತರ ಕೊಡ್ತಾ, ಅವಕಾಶಕ್ಕಾಗಿ, ಇವತ್ತಿನ ನಿಮ್ಮ ಸಮಯಕ್ಕಾಗಿ ನಿಮಗೆ ಪ್ರೀತಿಯ ಧನ್ಯವಾದಗಳನ್ನ, ಥ್ಯಾಂಕ್ ಯು ಅನ್ನ ಈ ಮುಖಾಂತರ ನಾನು ಸಲ್ಲಿಸ್ತೀನಿ. ಧನ್ಯವಾದಗಳು. ಬಹುಶಃ ನಿಮ್ಮನ್ನ ಕಿರಣ್ ಬೇಡಿ ಅಂತ ಕರೆಯುವ ಭಾಗ್ಯ ನಮಗೆ ಮತ್ತೆ ಸಿಗುತ್ತೆ ಇಲ್ವೋ ಗೊತ್ತಿಲ್ಲ, ಆದ್ರೆ ಈ ಭಾಗದಲ್ಲಿ ಒಂದು ದೊಡ್ಡ ಸುಧಾರಣೆ ಮಾಡುವಂತ ಶಕ್ತಿ ಅಂತೂ ನಿಮಗಿದೆ. ಅದನ್ನು ನೀವು ಸದುಪಯೋಗ ಪಡಿಸ್ಕೊಳ್ತೀರಿ ಅನ್ನುವಂಥ ವಿಶ್ವಾಸದ ಜೊತೆಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು, ಧನ್ಯವಾದಗಳು. ವೀಕ್ಷಕರೇ, ಇದಾಗಿತ್ತು ಅನುಪಮಾ ಶೆಣೈ ಅವರ ಮನದಾಳ, ಅವರ ಒಂದಿಷ್ಟು ಮನಸ್ಸಿನಲ್ಲಿರುವಂತಹ ಆಲೋಚನೆಗಳು, ಅವರು ಇವತ್ತು ಸೇವೆಯಿಂದ ಹೊರಗಡೆ ಬಂದಂತಹ ಕೆಲವು ಕಾರಣಗಳು, ಇವೆಲ್ಲವನ್ನ ನೀವು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಇನ್ನೊಬ್ರು ವಿಶೇಷ ಅತಿಥಿಯ ಜೊತೆಗೆ, ಇನ್ನೊಂದು ವಿಶೇಷ ವ್ಯಕ್ತಿತ್ವದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್. ಇದು ವರ್ತಮಾನದ ಕೈಗನ್ನಡಿ. ನಮಸ್ಕಾರ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.